ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನಾ ಸ್ಥಳದ 32ನೇ ಪದ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ತ ಕಂಡ ರೂಪನು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ತ ಕಂಡ ರೂಪನು. ತನು ಬಾಹ್ಯವೆಲ್ಲವನು ಅರಿವುದರಿಂದೇ ಮನವಾತುಗಳನ್ನು ಮೀರಿಹುದರಿಂದೇ. ತನು ಬಾಹ್ಯವೆಲ್ಲವನು ಅರಿವುದರಿಂದೇ ಮನವಾತುಗಳನ್ನು ಮೀರಿಹುದರಿಂದೇ. ಇನಿತನಿತೆಂದು ರೂಹಿಸಬಾರದಿಹುದರಿಂದಲ್ ಅನುಪಮನಹುದರಿಂದ ಅವಿರಳನಹನು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ತ ಕಂಡ ರೂಪನು. ಅಣು ಪರಿಮಾಣ ಮಧ್ಯಮ ಪರಿಮಾಣங்கள் ಎಣಿಕೆ ತನ್ನೊಡಗೂಡದಿಹುದರಿಂದೇ. ಅಣು ಪರಿಮಾಣ ಮಧ್ಯಮ ಪರಿಮಾಣங்கள் ಎಣಿಕೆ ತನ್ನೊಡಗೂಡದಿಹುದರಿಂದೇ. ಗುಣಜಾತಿ ಕರ್ಮಾದಿ ರಹಿತತ್ವದಿಂದೇ ಕಾರಣವಿಡಿಯದು ಅದರಿಂದ ಅದ್ವಯನಹನು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ತ ಕಂಡ ರೂಪನು. ಸಕಲಾರ್ಥ ಸಾಧಕನು ಅಹುದರಿಂ ತಿಳಿಯಲ್ ಆ ಸಕಲಾರ್ಥ ಸಂಬಂಧಿಯಹುದರಿಂದ. ಸಕಲಾರ್ಥ ಸಾಧಕನು ಅಹುದರಿಂ ತಿಳಿಯಲ್ ಆ ಸಕಲಾರ್ಥ ಸಂಬಂಧಿಯಹುದರಿಂದ. ಸಕಲಾರ್ಥ ದೂರ ನಹುದರಿಂದೇ ಬಳಿಕಲ್ ಆ ಸಕಲಾರ್ಥ ನಹುದರಿಂದ ಅನವಧಿಯನು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ತ ಕಂಡ ರೂಪನು. ಗಗನದಂದದಿ ನೀರವಯನಹುದರಿಂದೇ ಸ್ವಗತಾದಿ ಭೇದವಿಲ್ಲದ ಕಥದಿಂದೇ. ಗಗನದಂದದಿ ನೀರವಯನಹುದರಿಂದೇ ಸ್ವಗತಾದಿ ಭೇದವಿಲ್ಲದ ಕಥದಿಂದೇ. ನಿಗಮವು ಅನಂತಮೆಂದು ವರೆಯುವುದರಿಂದ ಆವ ಬಗೆದೋರದಿಹುದರಿಂದ ಗಣಿತನಹನು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ತ ಕಂಡ ರೂಪನು. ಅವಣಿಸುತಿಹ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯಬಹುದರಿಂದೇ. ಅವಣಿಸುತಿಹ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯಬಹುದರಿಂದೇ. ಭವದೂರ ನೆನಿಸುವ ಗುರು ಶಂಭುಲಿಂಗದೋಳ್ ಅವಿಭೇದ ನಹುದರಿಂದವೇ ಪೂರ್ಣನಹನು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ತ ಕಂಡ ರೂಪನು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ತ ಕಂಡ ರೂಪನು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಪೂರ್ಣಸ್ಯ ಪೂರ್ಣಮಾದಾಯ
ಕ್ಷಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಪ್ರಾತಃಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿದೇವಾದಂತಹ ಜಗದ್ಗುರುಗಳ ಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಪೂರ್ಣರೂಪರು ಪೂರ್ಣರಿಂದಲೇ ಪೂರ್ಣತ್ವವನ್ನು ಪಡೆದು ಕೊನೆಗೆ ಪರಿಪೂರ್ಣರಾಗಿ ನಿಲ್ಲುವಂತಹ ಪರಮ ಪೂರ್ಣಜ್ಞಾನವನ್ನು ಪಡೆಯಲು ಇಚ್ಛಿಸಿದಂತಹ ಪುಣ್ಯಾತ್ಮರೇ ಪೂರ್ಣಾತ್ಮರೇ, ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದ್ರನ ನನಗೆ ಇಷ್ಟು ಸಂತೋಷ ಆಗ್ತದೆ ಇವತ್ತು. ನಾನು ಬಹುದಿನಗಳಿಂದ ನನ್ನ ಎಲ್ಲ ಸೋಲುಗಳು ಗೆಲುವಿನಲ್ಲಿ ಮುಕ್ತಾಯ ಆಗುವಂತ ನಾನು ಭಾವಿಸ್ತಾ ಇದ್ದೆ. ನನ್ನ ಜೀವನದಲ್ಲಿ ನನಗೆ ಇಷ್ಟೆಲ್ಲಾ ಪದ್ಯಗಳನ್ನು ನಾನು ಕ್ರಮವಾಗಿ ನೋಡ್ತೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರೋ ಒಂದೊಂದು ಎಲ್ಲೆಲ್ಲೋ ಪದ್ಯಗಳನ್ನು ಕೇಳ್ತಿದ್ರು, ಅದನ್ನಷ್ಟು ಪಾಠ ಮಾಡ್ತಿದ್ದೆ. ಅಷ್ಟಕ್ಕ ಊರಿನ ಕಾರ್ಯಕ್ರಮ ಮುಗಿತಿತ್ತು, ಮತ್ತೆ ನಾವು ನಮ್ಮ ಸ್ವಗ್ರಾಮಕ್ಕೆ ಬಂದ್ಬಿಡ್ತಿದ್ವಿ. ಹೀಗೆ 70 ವರ್ಷ ಕಳೆದಿದ್ದೀನಿ ನಾನು. ಯಾವಾಗೋ ಒಂದೊಂದ್ಸಲ ನನಗೆ ದುಃಖ ಅನಿಸ್ತಿತ್ತು, ಏನ್ ನಾನು ಪೂರ್ಣವಾಗಿ ಆ ಗ್ರಂಥವನ್ನು ನೋಡ್ಲೇ ಇಲ್ಲಲ್ಲ ಅಂತ ಅನಿಸ್ತಿತ್ತು. ಈಗ ಊಟ ಮಾಡೋರಿದ್ರೆ ತಾಯಿಗೆ ರೊಟ್ಟಿ ಮಾಡ್ಬೇಕು ಅನಿಸ್ತದೆ. ಯಾರು ಊಟ ಮಾಡೋರೇ ಇಲ್ಲ ಅಂದ್ರೆ ರೊಟ್ಟಿ ಮಾಡಿ ಏನ್ ಮಾಡೋದು? ಹಾಗೆ ಯಾರು ಕೇಳೋರೇ ಇಲ್ಲ ಅದಕ್ಕೆ ಪೂರ್ಣವಾಗಿದ್ದೀನಿ ಹೇಳಲಿಕ್ಕೆ ನನಗೆ ಆಗಿದ್ದಿಲ್ಲ. ನನಗಿಷ್ಟು ಸಂತೋಷ ಆಗ್ತದೆ. ಪುಣ್ಯಾತ್ಮರೇ, ಪವಿತ್ರಾತ್ಮರೇ, ತಮ್ಮ ಕರುಣೆಯಿಂದ ನಾನು ಇವತ್ತು ಪೂರ್ಣ ಪದವನ್ನು ನೋಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿಲ್ಲ. ನಿಮ್ಮ ನಿಮಿತ್ತವಾಗಿ ನನಗೆ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲಪ್ಪ ನೀವು. ನಾವೆಷ್ಟೋ ಭಾಗ್ಯ ಸತ್ಯವಾಗಿಯೂ ಹೋಗಿದ್ರನ, ಸತ್ಯವಾಗಿಯೂ ಹೋಗಿದ್ದೇನೆ. ನನ್ನ ಅನುಭವದಲ್ಲಿ ಸದ್ಗುರುಗಳು ಕಿರೀಟ ಇಟ್ಕೊಂಡು ಪೂಜೆ ಮಾಡಿಸ್ಕೊಂಡ್ರೆ ಅದು ಪರಿಪೂರ್ಣ ಜೀವನ ಅಲ್ಲ. ಆನೆ ಅಂಬಾರಿ ಮೇಲೆ ನೀವು ಮೆರವಣಿಗೆ ಮಾಡಿಕೊಂಡ್ರು ಅದು ಪರಿಪೂರ್ಣ ಜೀವನ ಅಲ್ಲ. ಏನೋ 4-6 ಗ್ರಂಥಗಳನ್ನು ನಿಮ್ಮ ವಿದ್ಯೆಯನ್ನ ಪ್ರತಿಪಾದನೆ ಮಾಡೋ ಸಲುವಾಗಿ ನೀವು ಬರೆದ್ರೂ ಕೂಡ ನಿಮ್ಮ ಜೀವನ ಪರಿಪೂರ್ಣ ಅಲ್ಲ. ನಿಜವಾದ ಪರಿಪೂರ್ಣತೆ ಯಾರು ಅಂತಂದ್ರೆ, ಯಾರಿಗೆ ಆ ಪರಿಪೂರ್ಣತೆ ಸಿಗ್ತದಂದ್ರೆ, ಪರಿಪೂರ್ಣವನ್ನು ಹೊಂದಬೇಕೆಂಬ ಶಿಷ್ಯರು ಯಾರಿಗೆ ಸಿಗ್ತಾರಲ್ಲ, ಆ ಗುರುಗಳ ಜೀವನ ಪರಿಪೂರ್ಣ ಅಂತ ನನ್ನ ಅನ್ಬೋಣಪ್ಪ. ಮದುವೆ ಮಾಡ್ಕೊಂಡ್ರೆ ತಾಯ್ತನ ಬರ್ಲಿಲ್ಲ, ಮಕ್ಕಳ ಹಿಡಿಬೇಕಲ್ಲ. ಮದುವೆ ಮಾಡ್ಕೊಂಡ್ರೆ ಹೆಂಡತಿ ಆದಿ ನೀನು, ತಾಯಿ ಆಗ್ಲಿಲ್ಲ. ಆ ತಾಯ್ತನಕ್ಕೆ ಯಾರಿಗೆ ನಮ್ಮ ಗೃಹಸ್ಥಾಶ್ರಮದಲ್ಲಿ ನಾವು ಬಹಳ ಒತ್ತು ಕೊಡ್ತೀವಲ್ಲ, ಹಾಗೆ ಅಧ್ಯಾತ್ಮದಲ್ಲಿ ಒತ್ತು ಕೊಡುವ ಅಂಶ ಅಂದ್ರೆ ಪೂರ್ಣತಾ. ಏನಪ್ಪ ಶಬ್ದದ ಹೆಸರದು? ಪೂರ್ಣತಾ. ಇಲ್ಲಿವರೆಗೆ ಶಾಂತಿ ಮಂತ್ರ ಇದನ್ನ ಹೇಳಿದ್ನೇನ್ ನಾ ನಿಮಗೆ? ಇಲ್ಲ. ಯಾವಾಗಾದ್ರೂ ಕೇಳಿರ ನನ್ನ ಬಾಯಿಂದ ಈ ಶಬ್ದ ಮಂತ್ರ? ಸಮಯ ಬರ್ದೆ ಯಾಕೆ ಹೇಳಪ್ಪ.
ಸಮಯ ಬಂದಾಗಲ್ಲ ಹೇಳೋದು. ಗಂಡನ ಹೆಸರು ದಿನ ಹೇಳ್ತಾರೆ ಇಲ್ಲ. ಹಾಗೆ ಇವತ್ತು ನಿಮ್ಮೆಲ್ಲರ ಕರುಣೆ ಸಿದ್ದೇಶ್ವರ ಅಪ್ಪಂಗಳ ಶುಭಾಶೀರ್ವಾದ. ಇವತ್ತು ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಆತ್ಮನು ಪರಿಪೂರ್ಣನು ಅಥವಾ ಆತ್ಮನ ಪೂರ್ಣ ಲಕ್ಷಣವನ್ನ ಶ್ರುತಿ ಗುರುಗಳಿಂದ ಅರಿಲಿಕ್ಕತ್ತೀವಿ. ಹೌದಿ? ನಿನ್ನೆ ನಾವು ನಿತ್ಯ ಪದವನ್ನು 2 ಪದಗಳಿಂದ ನೋಡಿದ್ದೇವೆ. ನಿನ್ನೊಳಗೊಂಡ ಅಭಾವವನ್ನು ನಿಶಲೋ ಜೀವನೆ ಅಂತ ಒಂದು ಪದ್ಯ ಆದ್ರೆ, ಇನ್ನೊಂದು ಪದ್ಯದಲ್ಲಿ ಘಟವೇ ಪುಷ್ಯ ಘಟವೇ ಎನ್ನುವಂತ ಪದ್ಯದಿಂದ ಇನ್ನೊಂದು ಪದ್ಯವನ್ನ ನಿತ್ಯ ಪದಕ್ಕೆ ಬಹಳ ಒತ್ತು ಕೊಟ್ಟು ಹೇಳಿದೆ. ಕಾರಣ ಏನು ಅಂದ್ರೆ ಅಲ್ಲಿ ಶಾಸ್ತ್ರ ಮುಗಿತು. ಎಲ್ಲಿವರೆಗೆ ಶಬ್ದ, ಈಗ ಬಾವಿಯಲ್ಲಿ ಕೊಡ ಬಿಟ್ಟಿರಂತ ಇಟ್ಕೊಡ್ರಿ, ಆ ಕೊಡ ನೀರು ತುಂಬುವಾಗ ಬುಡು 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 ಅಂತ ಶಬ್ದ ಆಗ್ತದೆ. ಎಷ್ಟೊತ್ತಂತ ಆಗ್ತದ ರುದ್ರಣ್ಣ? ಅದು ತುಂಬಾ ತನಕ ಆಗತ್ತ. ತುಂಬಿದ ನಂತರ ಶಬ್ದ ಐತಾ? ಇಲ್ಲ. ಹೇಗೆ ತುಂಬಿದ ನಂತರ ಶಬ್ದ ಇಲ್ಲವೋ ಹಾಗೆ ನಿತ್ಯ ಪದವನ್ನು ತಿಳಿದ ನಂತರ ಶಾಸ್ತ್ರ ಇಲ್ಲ. ಇವತ್ತು ಶಾಸ್ತ್ರ ಇಲ್ಲ. ಯಾಕೆಂದ್ರೆ ತುಂಬಿ ಬಿಡುತ್ತಲ್ಲ. ಸದ್ರೂಪನು, ಚಿದ್ರೂಪನು, ಆನಂದ ರೂಪನು, ನಿತ್ಯ ರೂಪನು ಅನ್ನುವಂಥ ಲಕ್ಷಣದಲ್ಲಿ ನಿಮ್ಮ ಸ್ವರೂಪದ ಅನುಭವ ನಿಮ್ಗೆ ಆಗ್ಬಿಡ್ತು. ಇನ್ನು ಏನಾದ್ರೂ ಶಾಸ್ತ್ರ ಇದ್ರೆ ಆ ಕೊಡ ಹೆಂಗ ಬಾವಿಯೊಳಗೆ ಒಳಗೂ ನೀರ ಹೊರಗೂ ನೀರ, ಆ ಮುಳುಗಿದ ಕೊಡದಾಗ ಹೆಂಗಿರ್ತದ ಇದೆಲ್ಲ? ಒಳಗೂ ನೀರೇ ಹೊರಗೂ ನೀರೇ. ಅದು ಬಹಳ ಇದು ಕೊಡದಾಗ ನಿಮ್ಮ ಗಮನಕ್ಕೆ ಬರ್ತತಿಲ್ಲ ಅದು. ಹಂಗ ನೀವು ಒಳಗೂ ಪೂರ್ಣರೇ ಹೊರಗೂ ಪೂರ್ಣರೇ ಈಗ. ಅಲ್ಲ, ನೀವು ಪೂರ್ಣರೇ ಅಂತ ನಾನೇ ಕೇಳ್ಬೇಕು, ನಿಮಗೆ ಅನುಭವ ಬಂದದಲ್ಲ. ಒಳಗೂ ಪೂರ್ಣರೇ ಹೊರಗೂ ಪೂರ್ಣರೇ ಇದ್ರೂ ಕೂಡ ಶಿಷ್ಯರು ಉದ್ಧಾರ ದೃಷ್ಟಿಯಿಂದ ನೀವು ಏನಾಗಬೇಕಾಗೈತಿ ಅಂದ್ರೆ, ನಿಮ್ಮ ಪೂರ್ಣತೆಯನ್ನೇ ಈಗ ಮೂಕನೋ ಒಂದು ಸಕ್ಕರೆನೋ ಜೇನುತುಪ್ಪನೋ ತಿಂದಾನಪ್ಪ, ಅವನು ಹೇಳಿಕ್ ಶಬ್ದ ಇಲ್ಲ ಪಾಪ, ಮೂಕಿದ್ದಾನಲ್ಲ. ಆದ್ರೆ ಜೇನುತುಪ್ಪಿನ ಸಿಹಿಯನ್ನ ಹೆಂಗಾರ ಮಾಡಿ ನಿಮಗ್ ವರ್ಣಿಸ್ಬೇಕಾಗಿಲ್ಲ ಅವನು. ಅದಕ್ಕೆ ಹಿಂಗ ಮಾಡ್ಬೇಕಂತ ಏನಾರ ಕಾನೂನು ಐತೇನು? ಇಲ್ಲ. ಅದು ಅವ್ನು ನಿಮಗೆ ತಿಳಿಬೇಕು, ಅವ ಹೇಳ್ಬೇಕಪ್ಪ ಇಷ್ಟೇ ಕೆಲಸ ಇಲ್ಲಿ. ಅವ ನಿಮಗ ಸಂಜೆ ಮಾಡಿ ಹೇಳ್ಬೋದು. ಸುಮ್ಮನೆ ಶಬ್ದ ಇರ್ಲಾರ್ದಕ್ಕೆ ಅನ್ನೋದಿಲ್ಲ ಅಂದ್ರೆ ಪಾಪ ಅವನಿಗೆ ಶಬ್ದ ಇಲ್ಲಲ್ಲ. ಹಾಗೆ ಶಬ್ದವಿಲ್ಲದ ಶಬ್ದದಿಂದ ಪೂರ್ಣತೆಯನ್ನು ಹೇಳ್ಬೇಕು. ನಾನೀಗ ಶಬ್ದ ನನ್ನ ಸರಿ ಇಲ್ಲ, ಆದ್ರೆ ಶಾಸ್ತ್ರ ಮರ್ಯಾದೆ ಅಂತಂದು ಇರ್ತದಲ್ಲಪ್ಪ. ಆ ಶಾಸ್ತ್ರ ಮರ್ಯಾದೆಗಾಗಿ ನಾನು ಏನ್ ಮಾಡ್ತೇನೆ ಅಂದ್ರೆ, ಪೂರ್ಣತೆಯನ್ನೇ ನಾನು ನಿಮಗೆ ಪರಿಪೂರ್ಣವಾಗುವ ಹಾಗೆ ಹೇಳ್ಬೇಕಾಗಿದೆ. ಅದನ್ನ ಹೇಗೆ ಜೀವನರು ನಮ್ಗೆ ಅಪ್ಲೈ ಮಾಡ್ತಾರೆ ಅನ್ನೋದನ್ನ ನೋಡೋಣಂತೆ. ಚಂದ ಅದ್ರ ಮೇಲೆ ಬಳ್ಳಿಟ್ಕೊಂಡು ಹೋಗ್ಬೇಕು. ಪದ್ಯದ್ದು ಆಡದ ಎಲ್ಲ ನಿಮಗ್ ಗೊತ್ತಿರೋದ್ರಿಂದ ಬಡ ಬಡ ಹೇಳ್ಬಿಡೋ ನೀನು ಅದನ್ನು. ನೋಡಿ, ಪಲ್ಲವಿಯಲ್ಲಿ ನೋಡು, ಮೊದಲನೆಯ ಶಬ್ದ ತಾನೇ. ಏನಂತ ಹೇಳ್ತಾರೆ? ತಾನೇ ಅಂದ್ರೆ ಯಾವಾತನು ತನ್ನ ಸ್ವರೂಪವನ್ನು ಅರಿಯಬೇಕೆಂಬ ಜೀವ ಭಾವದಿಂದ ಕುಳಿತಿರುವನೋ, ತಾನೇ ಪದಕ್ಕೇನ ಪದಕ್ಕೆ ಯಾವಾತನು ತನ್ನ ಸ್ವರೂಪವನ್ನು ಗುರುಶಾಸ್ತ್ರಾದಿಗಳಿಂದ ಅರಿಯಬೇಕೆಂಬ ಅತುಳೇಚ್ಛೆಯಿಂದ ಜೀವ ಭಾವನದಿಂದ ಕೂತಾನಲ್ಲ, ಅವನಿಗೆ ಏನಂತ ಕರಿಬೇಕು ಅಂದ್ರೆ ತಾನೇ. ಅವನ ಹೆಸರು ಏನಪ್ಪ ಈಗ? ಅವನ ಹೆಸರು ಏನಪ್ಪ ಈಗ? ಅಂದ್ರೆ ನಿಮ್ ಶಾಸ್ತ್ರದಲ್ಲಿ ಹೆಂಗಿರ್ಬೇಕು? ಜೀವಾತ್ಮನೇ ಅಥವಾ ಚಿದಾಭಾಸನೇ. ನೀವು ಬಲ್ಲವರಲ್ಲ, ನೀವು ಅಧ್ಯಯನಶೀಲರು, ನೀವೇನ್ ಹೇಳ್ಬೇಕು? ಚಿದಾಭಾಸನೇ. ಚಿದಾಭಾಸ ಅಂತಂದ್ರೆ ಏನಪ್ಪ ಅದಕ್ಕೆ ಅರ್ಥ ಅನ್ನೋದು? ನಿಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಂದ್ರೆ, ಚೇತನ ಲಕ್ಷಣ ರಹಿತ್ವಂ ಚೇತನತ್ವ ಭಾಸತೆ.
ಹೆಂಗ್ ಹೇಳ್ತಾರಮ್ಮ ಅದನ್ನ? ಹೆಂಗ್ ಹೇಳ್ತಾರ ಅದನ್ನ? ಚೇತನ ಲಕ್ಷಣ ರಹಿತ್ವಂ ಚೇತನತ್ವ ಭಾಸತೆ. ಹೌದು. ಅಂದ್ರೆ ತಾನು ಪರಿಪೂರ್ಣ ಚೈತನ್ಯ ಅಲ್ಲವ, ಚೇತನ ಲಕ್ಷಣ ರಹಿತ್ವಂ. ಈ ಅಂತಃಕರಣ ಚತುಷ್ಟಯವನ್ನೇ ಮೊದಲುಗೊಂಡು ತೋರ್ಪ ಸಮಸ್ತ ದೇಹಾದಿಗಳು ಜಡರೂಪದವ. ಹೌದಪ್ಪ. ಆದ್ರೆ ಚೈತನ್ಯ ಜೊತೆಗೆ ಕೂಡಿಕೊಂಡು ಏನ್ ಮಾಡ್ಯಾವ ಅಂದ್ರ ಅನ್ಯೋನ್ಯ ಅಧ್ಯಸ್ಥನಾಗಿ ಚೇತನದಂತೆ ತೋರಾಕತ್ಯಾವ. ಹೌದು. ಅದಕ್ಕೆ ಏನಂತಾರಪ್ಪ ಸಂಸ್ಕೃತದಲ್ಲಿ ನಿಮ್ಮ ಲಕ್ಷಣ ಶಾಸ್ತ್ರದಲ್ಲಿ ಚಿದಾಭಾಸ ಅಂತಾರೆ. ನಮ್ಮಂತವ್ರು ಓದ್ಲಾಗಿದವರು ನಾವು ಜೀವರು ಅಂತ ಕರಿತೀವಿ ಅದನ್ನು. ಅದಕ್ಕೆ ಅವ್ರು ಏನಂತ ವಚನ ಕೊಟ್ಟಿದ್ದಾರೆ ಅಲ್ಲೇ, ತಾನೇ. ಹೌದಿಲ್ಲ? ತಾನೇ ತನ್ನೋಳು. ಎರಡನೇ ಶಬ್ದ ಎಂತ ಮಾಡು, ತನ್ನೋಳು. ನಿನ್ನೋಳು. ಈಗ ಉದಾಹರಣೆ ನಿಮ್ಗೆ ಹಗಲೆಲ್ಲ ಅನೇಕ ದೃಷ್ಟಾಂತವನ್ನು ಕೊಟ್ಟಿರ್ತದ. ಎಲ್ಲೋ ಒಂದ್ ಕಡೆ ವಸ್ತುವನ್ನು ಕಳ್ಕೊಂಡಿರ್ತಿರ್ಲ, ಕಳ್ಕೊಂಡೇ ಹುಡುಕ್ಬೇಕು. ಏನ್ ಪೇಟೆಗಳು ಹುಡುಕ್ಬೇಕು? ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕ್ಬೇಕು. ಯಾವ್ದೋ ಒಂದು ಮುದುಕಿ ಸೂಜಿ ಕಳ್ಕೊಂಡ್ ಕತೆ ನೀವು ಹೇಳೇ ಹೇಳ್ತಿರ್ತೀರಿ. ಸೂಜಿ ಕಳ್ಸ್ಕೊಂಡಾಳ ಬೆಡ್ರೂಮ್ನಾಗ. ಯಾರೋ ಒಬ್ರು ಬೆಳಕು ನೋಡ್ಕೊಂಡು ಹುಡುಕಮ್ಮ ಅಂತಂದ್ರು, ಬೆಳಕು ಓಣ್ಯಾಗ ಐತಂತ ಅಂಗಳದಾಗ ಹುಡುಕತ್ತಿದ್ಲಕ್ಕೆ. ಸಿಗ್ತದ? ಸಿಗಲ್ಲ. ಅಂದ್ರೆ ಯಾವ ಜೀವಾತ್ಮನು ಚೈತನ್ಯ ರೂಪನಾಗಿರ್ದು ಜಡಪಂಚ ದೇಹ ಅಂತೇನ್ ತಿಳ್ಕೊಂಡಾನಲ್ಲ, ಅವನು ಆ ಪರಿಪೂರ್ಣತೆಯನ್ನ ಅಥವಾ ಆ ಚೈತನ್ಯವನ್ನು ಎಲ್ಲಿ ಹುಡುಕ್ಬೇಕಂದ್ರೆ ತನ್ನೋರು. ಹೆಂಗ್ ಹೇಳ್ಬೇಕಮ್ಮ ಅಂದ್ರೆ? ಹೆಂಗ್ ಹೇಳ್ಬೇಕು? ಚೈತನ್ಯ ರೂಪನಾಗಿರೋದ್ರಿಂದ ಚೈತನ್ಯವನ್ನ ತನ್ನೋಡು ಹುಡುಕ್ಬೇಕಪ್ಪ. ಏನು ಎಲ್ಲಾರು ಹೋಗಿ ಕಾಷ್ಟಾದಿಗಳಲ್ಲಿ ಹುಡುಕ್ಲೋ? ಇಲ್ಲಪ್ಪ. ತಾನೇ ಚೈತನ್ಯ ರೂಪನಾಗಿದ್ದು ಜಡಪಂಚಭೂತ ಈ ದೇಹ ನೀನೆಲ್ಲಿ. ಈ ದೇಹವು ನಾನು ಅಂತ ತಿಳ್ಕೊಂಡು ತಾನು ಚೈತನ್ಯ ರೂಪನಾಗಿದ್ರು ಜಡವಾದ ಭೂತಾದಿ ಸಂಘಾತವು ತಾನು ಅಂತೇನು ತಿಳ್ಕೊಂಡಾಗ್ಲ, ಅವನು ಆ ಚೈತನ್ಯ ಎಲ್ಲದ ಅಂತ ತಾನೇ ಹುಡುಕ್ಬೇಕು, ತನ್ನಲ್ಲೇ ಹುಡುಕ್ಬೇಕು. ಈಗ ನಿಮಗೆ ಗೀತೆ ಶ್ಲೋಕ ನೆನಪು ಮಾಡಿಕೊಡ್ತೇನೆ. ಯೋ ಅಂತ ಸುಖ. ಎಲ್ಲಿ ಹುಡುಕ್ಬೇಕವ ಆ ಸುಖವನ್ನು? ಯೋ ಅಂತರ್ ಆರಾಮ ಅಂತರ್ ಜ್ಯೋತಿ. ಆ ಸುಖವನ್ನ, ಆ ಆನಂದವನ್ನ, ಆ ಬೆಳಕನ್ನ ಅವ್ ಎಲ್ಲಿ ಹುಡುಕ್ಬೇಕು? ಈಗ ತನ್ನ ದೇಹದಲ್ಲೇ ಸೃಷ್ಟಿಸ್ಬೇಕು. ಏನ್ ಬೇರೆ ಕಡೆ ಎಲ್ಲಾರು ಬ್ಯಾಟ್ರಿ ಹಿಡ್ಕೊಂಡು ಹೋಗೋಣ? ಇಲ್ಲ. ತಾನೇ ತನ್ನೋಳು. ತನ್ನಂದ್ರೆ ಸ್ವರೂಪದ ಅಥವಾ ತನ್ನ ಗುಟ್ಟಿನ, ತನ್ನ ಆದಿಯ, ತನ್ನ ತವರು ಮನೆಯ, ತನ್ನ ಆಧಾರದ, ತನ್ನ ಪದಕ್ಕೆ ಎಷ್ಟು ಬರೀಬೇಕು ನೋಡಿ. ತಾನೇ ತನ್ನೋಳು ತನ್ನ. ಸಂಸ್ಕೃತ ಹೆಂಗತ್ ನೋಡಿ, ಯೋ ಅಂತಹ ಸುಖಂತಹ ಆರಾಮ ಸ್ವತಂತಹ ಜ್ಯೋತಿ ಅಂತ ಅಲ್ಲಿ ಸಂಸ್ಕೃತ ಹೇಳ್ತಿಲ್ಲ ಅವರಲ್ಲಿ. ಕನ್ನಡದಲ್ಲಿ ನೋಡ್ತಮ್ಮ ಇದು ಚಂದ ನೋಡ್ತಮ್ಮ ಇದು. ತಾನೇ ತನ್ನೋಳು ತನ್ನ ನಿಜವ ಅಂದ್ರೆ ಸತ್ಯವದ ಸ್ವರೂಪದ ಪೂರ್ಣತೆಯ ಆತ್ಮದ ನಿಜವ. ಹೌದು. ನೋಡಲು ಏನ್ ಮಾಡಲು? ನೋಡಲು. ಹೆಂಗ್ ನೋಡೋದು? ಕಣ್ಣಿಂದ ನೋಡೋದ? ಏನು ಹೊರಗೆ ಇಲ್ಲ. ಕಣ್ಣಿನಿಂದ ಏನನ್ನ ನೋಡ್ಬೋದು ನೀವು? ಕಣ್ಣಿನಿಂದ ಹೊರಗಿರುವ ವಸ್ತುಗಳನ್ನ ನೋಡ್ಬೋದಪ್ಪ. ಮತ್ತು ತನ್ನೊಳಗ ನೋಡ್ಬೇಕಂತಲ್ಲ, ನೋಡಲು ಅಂತಂದ್ರೆ ಹೆಂಗ ನೋಡಲು ಅಂತಂದ್ರೆ ಗುರುಶಾಸ್ತ್ರಾದಿಗಳ ಸ್ವಾನುಭವದಿಂದ ನೋಡಲು ಪದಕ ಅರ್ಥ ಹೆಂಗ್ ಮಾಡ್ಬೇಕಮ್ಮ? ಗುರುಶಾಸ್ತ್ರಾದಿಗಳ ಸ್ವಾನುಭವದಿಂದ ನೋಡಲು. ಏನ್ ಸಿನಿಮಾದಾಗ ನೋಡಲು ಅಂತ ಅನ್ಲೋ? ಹೌದು. ಅದಕ್ಕೆ ನೋಡಲು ನೀನು ಏನದೀನಿ ಅಲ್ಲೇ ಪರಮಸಿದ್ಧ ರೂಪನು. ಇನ್ನೇನದಲ್ಲಿ ಜ್ಯೋತಿ ಹೆಂಗದ? ಅದು ಬಿಸಾಯದ ಮತ್ತೇನದ ಹೇಳೋದಿನಲ್ಲೇ? ಪರಮಾನಂದಮಯ ಚಿತ್. ಚಿತ್ ಅಂದ್ರೇನು? ಚಿತ್ ಅಂದ್ರೆ ಕೇವಲ ಅರಿಯುವ ಗುಣವುಳ್ಳದ್ದು. ಅಲ್ಲಿ ಹೆಂಗ್ ಬರ್ದಾನ? ಚಿದಖಂಡ ರೂಪನದನು ಬರ್ದಾನ ಅಲ್ಲಿ. ಹೌದಿಲ್ಲ? ಅದ್ ನೀ ಹೆಂಗ್ ಬಿಡಿಸ್ಬಿಟ್ಟಿಯ? ನೀ ಹೆಂಗ್ ಬಿಡಿಸ್ಬಿಟ್ಟಮ್ಮ? ಇದನ್ನ ಚಿತ್ ಅಖಂಡ ರೂಪನು.
ಚಿತ್ ಅಂದ್ರೆ ಏನು? ಕೇವಲ ಸ್ವರೂಪವನ್ನು ತ್ರಿಕಾಲದಲ್ಲಿಯೂ ಕೇವಲ ಅರಿಯುವಿಕೆ ಐತಲ್ಲೇ. ಹೌದಪ್ಪ. ಅದು ಕೇವಲ ಬೆಳಗುವಿಕೆ ಐತದು. ಹೌದೌದು. ಏನು ಒಂದ್ ಕಡೆ ಬಿಟ್ಟು ಒಂದ್ ಕಡೆ ಬೆಳಗ್ತದನ ಅದು? ಇಲ್ಲಪ್ಪ. ಅಖಂಡ. ಒಂದು ಏನ್ ಬೆಳಗುತ್ತ ಅದು? ಅಖಂಡ. ಖಂಡ ಬೆಳಗುವಿಕೆ ಅಂದ್ರೆ ಈ ಬ್ಯಾಟ್ರಿ ಹಿಡಿದು ನೋಡ್ತಿರಲ್ಲ, ಅದು ಖಂಡ ಬೆಳಗುವಿಕೆ. ಅದಲ್ಲ, ಒಂದು ಬ್ಯಾಟ್ರಿ ತಗೊಂಡ್ ಬರ್ತಾ ಇರೋದ ಹೊಂಟಿಯಪ್ಪ, ನೀ ಎಲ್ಲಿ ಹಿಡಿದಿರ್ತಿ ಅಲ್ಲಿ ಬೆಳಕ್ ಕಾಣ್ತತಿ, ಮೊದಲಿಂದ ಕಾಪ್ ಇರ್ತದ ಅಲ್ಲಿ. ಹೌದಪ್ಪ. ನಿನ್ನ ಸ್ವರೂಪ ಹಂಗೈತನ? ಇಲ್ಲ. ಹಂಗೈತನ? ಇಲ್ಲ. ಜಾಗ್ರದಲ್ಲಾಗಲಿ, ಸ್ವಪ್ನದಲ್ಲಾಗಲಿ, ಸುಷುಪ್ತಿಯಲ್ಲಾಗಲಿ, ತೂರ್ಯದಲ್ಲಾಗಲಿ, ತೂರ್ಯಾತೀತದಲ್ಲಾಗಲಿ, ಜ್ಞಾನದಲ್ಲಾಗಲಿ, ಸಮಾಧಿಯಲ್ಲಾಗಲಿ, ಎಲ್ಲ ಕಡೆಗೂ ಬೆಳಗ್ತಿಲ್ಲದು. ಹೌದಪ್ಪ. ನೀಗ ಶಬ್ದ ಜೋಡಿಸ್ಕೊಂಡೆ ಹಂಗದಕ್ಕ. ಅದು ಕೇವಲ ಅಖಂಡದು. ಯಾವ್ದು ಅಖಂಡದ ಅದು ಖಂಡಾತೀತದ, ಅದುವೇ ಪೂರ್ಣದ. ಅಖಂಡ ಅಂದ್ರೆ ಬೇರೆ, ಪೂರ್ಣ ಅಂದ್ರೆ ಬೇರೆ ಅಂತಲ್ಲ. ಹೌದು. ಯಾವ್ದು ಅಖಂಡವೋ ಅದು ಪೂರ್ಣದ. ಹೌದಪ್ಪ. ಬೆಳಗ್ಗೆ ಚೆನ್ನ ತಿಳಿತಪ್ಪ. ಯಾವಾಗ ಮರಿರಲ್ಲ ಇನ್ನ? ಇಲ್ಲಪ್ಪ. ತನುಭಾಷ್ಯವೆಲ್ಲವನು ಅರಿವುದರಿಂದೇ. ನೋಡು 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 ನೋಡು, ಅದು ಅದನ್ನು ಬಹಳ ಲಕ್ಷ್ಯ ನೋಡಬೇಕು. ತನುಭಾಷ್ಯ ಅಲ್ಲ ಅದು, ತನು ಭಾಷ್ಯವೆಲ್ಲವನು. ಹೆಂಗ್ ಓದಬೇಕಮ್ಮ ಅನ್ನ? ತನು ಭಾಷ್ಯವೆಲ್ಲವನು. ತನುಭಾಷ್ಯ ಅಲ್ಲದು. ಹೌದನು. ಮತ್ತೆ ನೀವು ಮಾಡಿ ಹೆಂಗ್ ಮಾಡಿದ್ರೆ ನಾವು ಏನ್ ಮಾಡ್ತೀವಿ? ತನು ಅಂದ್ರೆ ನಿನ್ನ ಸೂರ್ಯ ಎದಿ ಮುಟ್ಕೋಬೇಕು ಹಿಂಗೆ. ತನು ಅಂದಾಗ ಎದಿ ಮುಟ್ಟುವರು ಹಿಂಗೆ, ಎದಿ ಮುಟ್ಟುವರು ಹಿಂಗೆ. ತನು ಅಂದ್ರೇನು? ಈ ದೇಹ. ಈ ತನುವನ್ನು ಮತ್ತು ಬಾಹ್ಯವನ್ನು ಹೆಂಗ್ ನೋಡ್ತಮ್ಮ ಅದನ್ನ? ಈ ತನುವನ್ನು ಮತ್ತು ಬಾಹ್ಯವನ್ನು. ಬಾಹ್ಯ ಅಂದ್ರೆ ಏನಪ್ಪಾ? ಇಂದ್ರಿಯಗಳಿಂದ ಗೋಚರವಾಗುವ ದೃಶ್ಯಾತ್ಮಕವಾದ ಪದಾರ್ಥಗಳು. ಹೌದಪ್ಪ. ನಮ್ಮ ಬಾಹ್ಯ ಎಲ್ಲವನು ಅರಿಯುವುದರಿಂದ ನಿನ್ನ ತನುವಿನ ಅರಿಕೆ ನೀನು. ಹೌದಪ್ಪ. ಈ ತನುವಿನ ಜೊತೆಗೆ ಶೀತೋಷ್ಣಗಳನ್ನ ಅರುತಿ ಹೇಳ್ತಮ್ಮ. ಮೊದಲೇನಾಗತ್ತಮ್ಮ? ತನುವನ್ನು ಅರುತಿ. ಹೌದಾ? ಆ ತನುವಿಗೆ ನಿಂತೈತಿ ಅಥವಾ ತನುವಿಗೆ ಬಿಸಿ ಆಗೈತಿ, ಇದನ್ನು ಅರುತಿ. ತನುವಿನ ರುಚಿ, ತನುವಿನ ಜೊತೆಗೆ ಬಾಹ್ಯ ಪರಿಕರಗಳಾದ ಶೀತೋಷ್ಣಗಳನ್ನ ಅರುತಿ, ರೂಪ ಕುರೂಪಿಗಳನ್ನ ಅರುತಿ, ರಸ ಅರಸಗಳನ್ನ ಅರುತಿ, ಶಬ್ದ ನಿಶಬ್ದಗಳನ್ನ ಅರುತಿ. ಅಂದ್ರೆ ತನು ಮತ್ತು ಬಾಹ್ಯವನ್ನ ಎಲ್ಲವನ್ನು ನೀನು ಅರಿಯುವುದರಿಂದೇ. ಹೌದಿಲ್ಲ? ಏನ ಇಲ್ಲಿ ಹೋಗಿ ಅರ್ಥ ಬಂದೋ? ಏನ್ ಇಲ್ಲೇ ಕೂತಲ್ಲಿ ತಮ್ಮ ಶೀತೋಷ್ಣಗಳ ಅರ್ಥಲ್ಲ? ಏನು ಶೀತ ಇರುವಂತ ಹಿಮಾಲಯ ಕೂಡ ಅರ್ಥ ಬಂದ್ಯೋ? ಏನ್ ಇಲ್ಲೇ ಕುಂತಲ್ಲೇ ಅರ್ಥ್ಯೋ? ಕುಂತಲ್ಲೇ ಅರ್ತೀನಿ ನೋಡ್. ತನುವನ್ನು ಅರುತಿ ಏತ್ ಕಾಲಕ್ಕ ತಮ್ಮ ಅನುಭವ ಬರ್ತತಿಲ್ಲ ನಾ ಹೇಳುದು. ಇವು ಏತ್ ಕಾಲಕ್ಕ ನಿನ್ನ ದೇಹವನ್ನು ತಿಳ್ಕೋತಿ, ದೇಹಕ್ಕೆ ಸಂಬಂಧಪಟ್ಟಂತ ಸಕಲ ಪಡಿ ಪದಾರ್ಥಗಳನ್ನು ತಿಳುತಿ ಅಂದ್ರೆ ನೀನು ದೇಹದಿಂದ ಹಿಡ್ಕೊಂಡು ಹಿಮಾಲಯದವರೆಗೆ ಪೂರ್ಣ ಅದಿ ಇಲ್ಲೋ? ಏನು ಹೇಳಿನ ರುದ್ರಪ್ಪ ಇದನ್ನ? ಇಲ್ಲೇ ಕುತ್ಕೊಂಡು ಇಲ್ಲಿಂದ ಸೂರ್ಯ ಪ್ರಕಾಶದ ಕಿರಣವನ್ನ, ನಕ್ಷತ್ರಗಳನ್ನ, ಗಾಳಿಯನ್ನ, ಆಕಾಶವನ್ನ ಅರುತಿ ಅಂತಂದ್ರೆ ನೀ ಇಲ್ಲಿಂದ ಅಲ್ಲಿ ತನಕ ಪೂರ್ಣದಿ. ಏನ್ ಬಸ್ ಹೋಗಿ ಬಂದೇವ್ ಮತ್ತೆ ಸೂರ್ಯನ ಅಂತೇಳಿ ಹೋಗಿ ಸೂರ್ಯನ ಅರ್ಧ ಬರ್ತಾನೆ ನಿಂದ್ರಿ ಒಂದ್ 2 ತಾಸನಾಗ ಅಂತ ಹೇಳಿ ಏನು ಹುಚ್ಚಿರೋ ಏನು ಹೇಳು ನಾನು? ಕ್ಷಣಾರ್ಥದಲ್ಲಿ ದೇಹ ಮತ್ತು ದೇಹದ ಜೊತೆಗಿರುವ ಸಮಸ್ತ ಎಲ್ಲ ಸಂಬಂಧಗಳನ್ನು, ಬಾಹ್ಯ ಪರಿಸರಗಳನ್ನು ಅರುತಿ ಅಂದ್ರೆ ನೀ ಎಷ್ಟರ ಇರಬೇಕು? ಈಗ ನಿನಗೊಂದು ಶರ್ಟ್ ಹೊಲಿಬೇಕಾದ್ರೆ ನಿನ್ ಎದೆ ಅಳತಿ ತಗೋತಾರ ಅವರು. ಈಗ ತಗೋರಪ್ಪ ನಿನ್ನ ಅಳತಿ ಎಷ್ಟೊತ್ತು ನೋಡ್ಕೋ, ಆತು ನಿನ್ನ ಅಳತಿ ಟೇಪ್ ತಗೋರಪ್ಪ ಎಂತ ತಗೋತಿ ನೋಡುನು. ಅಲ್ಲಪ್ಪ, ಇಲ್ಲಿಂದ ಹಿಡಿದ ಸೂರ್ಯ ನಭೋಮಂಡಲ ತನಕ ನೀನು ಅರಿಯಾಕತ್ತಿ. ಇಲ್ಲಿಂದ ಹಿಡಿದು ಉತ್ತರ ದಕ್ಷಿಣ ತನಕ, ಕನ್ಯಾಕುಮಾರದ ಕಾಶ್ಮೀರ ತನಕ ಇರುವ ಸಕಲ ಹವಾಮಾನಗಳನ್ನು ಅರುತಿ ಅಂದ್ರೆ ನಿನ್ನ ವ್ಯಾಪ್ತಿ ಏನ್ರ ಒಂದ್ ಸ್ವಲ್ಪ ಅಳತಿ ಮಾಡಂಗೈತೆ ನೀನು? ಇಲ್ಲ. ನೀನು ಅಳತೆಗೆ ದೂರನು, ನೀನು ಶಬ್ದ ಪ್ರತೀತನು. ಹೌದಲ್ಲ?
ಹೌದಲ್ಲ? ಹೌದು. ಹೇಳಕ್ ಬರ್ತೈತಿ, ನಿನ್ನ ವ್ಯಾಪ್ತಿಯನ್ನು ನನಗೆ ಹೇಳಕ್ ಬರ್ತೈತಿ. ಇಲ್ಲ ಇಲ್ಲ. ಮನ ಮಾತುಗಳನ್ನು ಮೀರುವುದರಿಂದ ಅಲ್ಲೋ ತಮ್ಮ ನನಗೆ ಪ್ರೀತಿ ಮಾಡಿದ್ರೆ ಮನದಿಂದ ನಾನು ನಿನಗೆ ಹೇಳ್ಬೋದು. ನಾನು ಇಲ್ಲಿಂದ ಸೂರ್ಯನ ತಕ್ಕ ಇದನ್ನ ಹೆಂಗ್ ಹೇಳಿ ಅದು ಏನಾರ ನಿನಗೆ ಕಿಲೋಮೀಟರ್ದಾಗ ಅಳತೆ ಹೇಳೋಂಗಿತ್ತಪ್ಪ ಅಂದ್ರೆ ನನ್ನ ಮಾತಿನಿಂದ ನಿನಗೆ ಬರೀಬಹುದು. ನೀನು ವ್ಯಾಪ್ತನು, ನಾನು ಅವ್ಯಾಪ್ತನು, ನಾ ಏನು ಮಾತಾಡಕ್ ಸಾಧ್ಯ ಐತಿ? ಮನ ಮಾತುಗಳನ್ನು ಮೀರಿಸುವುದರಿಂದ ಇನಿತು ಅಣಿತು ಎಂದು ಊಹಿಸಲು ಬಾರದಿರುವುದರಿಂದ. ಮೂರನೇ ಸಾಲಿ ಎಂತ ಮಾಡಿದ್ರೆ ಇನಿತು ಅನಿತು ಎಂದು ಊಹಿಸಬಾರದಿರುವುದರಿಂದ. ಹಿಂಗ ಹಂಗ ನಿನ್ ಭಾಷೆದಾಗ ಹೆಂಗ್ ಹೇಳ್ಬೇಕಾದ್ರೆ ಹಿಂಗ ಹಂಗ ಅಂದ್ರೆ ಹಿಂಗ ಇದರಂತ ಐತಂತ ಹೇಳಕ್ ಬರ್ತದೆ. ಇಲ್ಲಪ್ಪ, ಏನ ಅದರಂಗ ಐತಂತ ಹೇಳಕ್ ಬರ್ತದೆ. ಯಾವುದು ನಮಗೆ ಹೇಳಲಿಕ್ಕೆ ಬರೋಣದರಿಂದ ಅನುಪಮ ಮುಂದಿನ ಶಬ್ದ ಎಷ್ಟು ಚಂದ ಇರ್ತದೆ. ಅನುಪಮ ಅನುಪಮ ಅಂದ್ರೇನು? ಯಾವ್ದಾರ ಒಂದು ರಂಗ ನೀ ಇದ್ರ ನಿನಗೆ ಉಪಮಾನ ಕೊಟ್ಟು ನಾ ಹೇಳ್ಬಹುದು. ಹೌದಾ? ಈಗ ಜಗತ್ತಿನ ಒಂದಕ್ಕೊಂದು ಉಪಮಾನ ಕೊಡ್ತೀರಿ ನೀವು. ಅದೆಲ್ಲ ಹೇಳಿಸ್ಕೋಬೇಡ್ರಿ ನಾವನ್ನ. ಉಪಮಾನ ಹೆಂಗ್ ಕೊಡ್ತೇನೆಂದ್ರೆ, ಒಂದು ವಸ್ತುವಿನಂತೆ ಇನ್ನೊಂದು ವಸ್ತುವನ್ನು ವರ್ಣಿಸುವ ಸಲುವಾಗಿ ನಾನು ಆ ವಸ್ತುವಿನ ಹೋಲಿಕೆ ಕೊಟ್ಟ ನಿನ್ನನ್ನು ನಾನು ವರ್ಣಿಸ್ತೇನೆ. ಹೌದು. ಇನ್ನೊಂದು ವಸ್ತು ಐತೇನ ಜಗತ್ತಿನೊಳಗೆ? ಇಲ್ಲ. ಜಗದ್ವ್ಯಾಪನಾದಂತಹ ಪರಿಪೂರ್ಣ ರೂಪನಾದಂತಹ ಆತ್ಮ ಚೈತನ್ಯವೇ ಏಕಮ್ಮ ಏವಮ್ಮ ಅದ್ವಿತೀಯಂ ಬ್ರಹ್ಮ ಇರುವಾಗ ನಾ ಏನಂತ ಉಪಮಾನ ಕೊಡ್ಲಿ? ಅನುಪಮನು ಅಹುದರಿಂದೇ. ನಿನ್ನ ಹೆಸರು ಏನಪ್ಪ ಅಂದ್ರ ಅವಿರಳ. ಏನಪ್ಪ ನಿಂದ ಒಂದೇ ಲಕ್ಷಣ ಏನಪ್ಪ ನಿಂದೀಗ? ಅವಿರಳ. 5 ಲಕ್ಷಣಗಳಿಂದ ಪೂರ್ಣತ್ವವನ್ನು ರೂಪಣ ಮಾಡ್ತಾರ ಅವರು. ಮನೆಗೆ ಹೇಳ್ತೇನೆ, ಇದನ್ನ ಒಂದನ್ನು ಬರ್ಕೋಬೇಕೀಗ. ನಿನ್ನ ಮೊದಲನೆಯ ಸ್ವರೂಪ ಎಂತದ್ದಪ್ಪ ಅಂದ್ರೆ ನೀನು ಅವಿರಳನು. ವಿರಳ ಅಂತಂದ್ರೇನು? ಒಂದ್ ಕಡೆ ಇದ್ದ ಒಂದ್ ಕಡೆ ಇರ್ಲಿಲ್ಲ ಅಂದ್ರೆ ವಿರಳ ಅನ್ನಬೇಕಾಗತ್ತ. ಎಲ್ಲ ಕಡೆ ತುಂಬಿತ್ತಂದ್ರೆ ಅವಿರಳ. ಇದು ಅವಿರಳ ಅಂದ್ರೆ ನಿನ್ನ ಸ್ವರೂಪ ಹೆಂಗೈತಿಪ್ಪ? ಒನ್ನೆ ದೃಷ್ಟಿಕೋನ ಹೆಂಗಪ್ಪ ಈಗ ನಿಂದು? ವಿರಳ. ನೋಡಿ ಮುಂದೆ ಎರಡನೇ ನೋಡಿ. ಅಣು ಪರಿಮಾಣ ಮಧ್ಯಮ ಪರಿಮಾಣங்கள் ಎಣಿಕೆ ತನ್ನೊಡಗೂಡದ ಇಹುದರಿಂದೇ ಗುಣ ಜಾತಿ ಕರ್ಮಾದಿ ರಹಿತತ್ವದಿಂದೇ ಕರ್ಣ ವಿಡೆಯದುದರಿಂದ ಅದ್ವಯನು ಅಹನು. ನೋಡಪ್ಪ, ನೀನೇ ಹೇಳ್ಬೋದು ಇದನ್ನ, ನೀನೇ ಹೇಳ್ಬೋದು. ಕೆಲವೊಂದು ಮತವಾದಿಗಳು ಏನ ಅನೋರಣೀಯಾನ್ ಮಹತೋ ಮಹಿಯಾನ್ ಅಂತ ನೀವು ಬರೆದಿರಿಲ್ಲಪ್ಪ ಶ್ರುತಿ ಒಳಗೆ. ಅಂದ್ರೆ ಕೆಲವೊಂದು ಮತವಾದಿಗಳು ಆತ್ಮನನ್ನ ಅನುರೂಪನು ಅಂತ ಹೇಳ್ಯಾರ, ಕೆಲವೊಬ್ರು ಪರಮಾಣು ರೂಪ ಅಂತ ಹೇಳ್ಯಾರ, ಕೆಲವೊಬ್ರು ಮೊಮ್ಮತ್ ರೂಪ ಅಂತ ಹೇಳ್ಯಾರ. ಹಿಂಗಂತ ಹೇಳಕ್ ಬರುವುದು ಹೇಳ್ತೇನೆ ಅದು? ಇಲ್ಲವೇ ಇಲ್ಲ. ಈಗ ನಿಮ್ಮ ಈಗ ಉದಾಹರಣೆ ಹಂಗೆ ನಿಮ್ಗೆ ಸುಮ್ ತಿಳಿಸು ಅಂತ ತಿಳಿಸ್ತೇನೆ. ದಹರಾಕಾಶ ಅಂದ್ರೆ ಈಗ ನಿನ್ನ ಬಲಗೈ ಹೆಬ್ಬಟ್ಟು ಹಿಡ್ಕೊ. ಹಿಂಗೆ ಬಲಗೈ ಹೆಬ್ಬಟ್ಟಿನಾಗ ಉಗುರಿನ ಕಡೆಯಿಂದ ತೆಳಗು ಆದ್ರೆ ಅಲ್ಲೊಂದು ಕಂಡ ಐತೆ, ಅಲ್ಲೊಂದು ಅಡ್ಡಿಗೆರೆ ಐತಿ. ಅದೇನಾಗುತ್ತೆ? ಅಂಗುಷ್ಟಾಭ್ಯ ಅಂಗುಷ್ಟ ಅಂತ ಕರಿತಾ ಇರುತ್ತೆ. ಇಷ್ಟು ಜೀವಾತ್ಮದಾನಂತ ಹಿಂಗೆ ಹೇಳ್ತಾರ ಬಲ್ಲವರು. ಇದು ಜೀವಾತ್ಮನ ಸ್ವರೂಪ, ಇದು ಆತ್ಮನ ಸ್ವರೂಪ ಅಲ್ಲ ಹೇಳುದು. ಈಗ ನಿನ್ನ ಹೃದಯಾಕಾಶದಲ್ಲಿ ಜೀವನ ನಿಲಯ ಎಷ್ಟೈತಿ ಅಂದ್ರೆ ಈ ಹೆಬ್ಬಟ್ಟು ಸೈ ಮಾಡಕ್ಕೆ ಏನ ಇಂಕ್ ಹಚ್ಚಿ ಊರ್ತಿಯಲ್ಲ, ಸೈ ಮಾಡಕ್ಕೆ ಏನ್ ಹೆಬ್ಬಟ್ಟಿನ ತುಂಬ ಪಡ್ಕೋತೇನ ಅದನ್ನ? ಅದೇನು ಮುಂದೆ ಏಟು ಊರ್ತಿರ್ತಮ್ಮ. ಅಷ್ಟು ಜೀವನ ನಿಲಯ ಅಂತ ನಿಮ್ಮಂತ ಬಲ್ಲವ್ರು ಹೇಳ್ತಾರೆ. ಆದ್ರೆ ಆತ್ಮನ ನಿಲಯ ಅಂತ ಹೇಳಿಲ್ಲ ಅವರು. ಆತ್ಮನ ನಿಲಯ ಯಾಕಲ್ಲ ಅಂದ್ರ ಆತ್ಮನೇ ಪರಿಪೂರ್ಣನಾಗಿರುವಾಗ. ನಮ್ಮ ಹಳ್ಳಿ ಕಡೆ ಒಂದು ಜೋಕ್ ಹೇಳ್ತಾರೆ. ಈಗ ಶ್ರೀಮಂತರ ಮನೆಗೆ ನಮ್ಮಂತವ್ರು ಬಡವರು ಏನಾರ ಒಂದಿಟ್ಟು ದುಡ್ಡ ಕೇಳಕ್ ಹೋಗ್ತೀವಿ ನಾವು. ಏನೋ ಒಂದಿಟ್ಟು ಮಗಳ ಮದುವೆ ಐತಿಯಪ್ಪ, ನಾನು ಒಂದು 50,000 ರೂಪಾಯಿ ಕೊಡಿಯಪ್ಪ ಅಂತ ಶ್ರೀಮಂತರ ಮನೆ ವಾದಿ ಹೊಟ್ಟಿಲ್ಪ.
ಅವ್ ಶ್ರೀಮಂತರು ಏನಂತಾನಂದ್ರೆ ನಮಗೂ ಬಹಳ ಅಡಚಣೆ ಐತಪ್ಪ, ಏನು ವರ್ಷ ಬಂದೇ ಇಲ್ಲ, ಮಾಲು ಬಂದಿಲ್ಲ, ಈ ವರ್ಷಿನ ಕಾಲಕ್ಕೆ ಮಳೆ ಇಲ್ಲ ಅಂತ ಅವ ಅಂದ್ಕೊಳ್ಳೆ ಬಡು ಏನಂತಾನಂದ್ರೆ, ಯಪ್ಪ ಗುಡ್ಡಕ್ಕೆ ತಂದು ಹೆಚ್ಚೈತೆ ಅಂದ್ರೆ ಚಾದರ್ ಎಲ್ಲಿ ತರ್ಲಿ ಅಂತ. ಏನದು ನಾನು ನೋಡಿ, ಏನದು ಗುಡ್ಡಕ್ಕೆ ತಂದೆತ್ತಿತ್ತಂದ್ರೆ ಚಾದರ್ ಎಲ್ಲಿದೆ ತರ್ಲಿ? ನೋಡಪ್ಪ, ಮನುಷ್ಯರಿಗೆ ತಂದು ಎತ್ತಿದ್ರೆ ಚಾದರ್ ಹೊದಿಸ್ಬೋದಪ್ಪ. ಕೊಪ್ಪಳ ಗುಡ್ಡಕ್ಕೆ ತಂದು ಎತ್ತಿತ್ತಂದ್ರೆ ಅದಕ್ಕೆ ಹೊರತು ಚಾದರ್ ಎಲ್ಲಿರ್ತಾವು? ಹದಿನಾಲ್ಕು ಲೋಕಗಳನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಂತ ಪರಮಾತ್ಮ ಚಾದರ್ ತರಕ್ ಬರ್ತದೆ? ಇಲ್ಲ. ಹೆಂಗೆ ಹೊರತಾಕ್ ಬರ್ತದೆ? ಏನ್ ಶಾಸ್ತ್ರ ಎಷ್ಟು ಸರಳ ನೋಡಿ, ಎಷ್ಟು ಕಠಿಣ ಅಂತ ತಿಳ್ಕೊಂಡಾರ ಇದನ್ನ. ಎಷ್ಟು ಸರಳತಮ್ಮ ಇದು. 14 ಲೋಕಗಳನ್ನ ತನ್ನ ಉದರದಲ್ಲಿ ಇಟ್ಕೊಂಡಂತ ಅಮ್ಮ ಅದೇ ಒಂದನ್ನ ನಾ ಚಾದರ್ ಹೊದಿಸಿ ಹಿಂದಿ ಹೊಲಿಸಾಕ್ ಬರ್ತೈತಿ ತಮ್ಮ? ಇಲ್ಲ ಇಲ್ಲ. ಹಾಗೆ ಕೆಲವೊಬ್ರು ಏನಂತಾರಂದ್ರ ಅವನು ಅಂತಾರ, ಕೆಲವೊಬ್ರು ಪರಮಾನ್ ಅಂತಾರ, ಕೆಲವೊಬ್ರು ಮಧ್ಯಮ ಪ್ರೇಮಾನು ಅಂದ್ರೆ ಏನ್ ಹೇಳಿಲ್ಲ ಜೀವಾತ್ಮನ ಸ್ವರೂಪ ಆಯಾ ದೇಹ ನಿಷ್ಠೆಯಿಂದ ಈ ತೆರನಾಗಿ ಅಂತಾರಲ್ಲ, ಇವು ಎಂದಾದ್ರೂ ಸ್ವರೂಪದಲ್ಲಿ ಹೊಂತಾವು ತಮ್ಮ? ಇಲ್ಲ ಇಲ್ಲ. ಸ್ವರೂಪದಲ್ಲಿ ಹೊಂತಾವು ತಮ್ಮ? ಎಲ್ಲಾದ್ರೂ ಇದಕ್ಕೆ ಇಂಥದ್ದೊಂದು ಗುಣ ಸತ್ವ ರಜ ತಮ ಅಂತ ನಾ ಗುಣ ಹೇಳ್ಬೋದಾ ಇದಕ್ಕೆ? ಇಲ್ಲ. ಇದಕ್ಕೆ ಪಶುತ್ವ, ಗೋಹತ್ವ, ಮರತ್ವ, ಶಿಲತ್ವ ಅಂತ ಹೇಳಿದ್ರೆ ಜಾತಿ ಹೇಳ್ಬೋದಾ? ಇಲ್ಲ. ದೃಶ್ಯ ವಸ್ತುವಿನ ಏನೆಲ್ಲ ಹೇಳ್ಬೋದು? ಅದೃಶ್ಯವಾಗಿ ಪರಿಪೂರ್ಣವಾಗಿ ತನ್ನೊಡಲಲ್ಲಿ ತುಂಬಿದಂಥ ಅದಕ್ಕೆ ನಾನು ಗುಣ ಆಗಲಿ, ನಾನು ಜಾತಿ ಆಗಲಿ, ಅಥವಾ ಇದು ಪುಣ್ಯಕರ್ಮ, ಇದು ಪಾಪಕರ್ಮ ಅಂತ ನಾ ಹೀಗೆ ಏನಾರ ನಾ ಹೇಳ್ಬೋದಾ? ಬರಂಗಿಲ್ಲ. ಗುಣವಿಲ್ಲ, ಜಾತಿ ಇಲ್ಲ, ಧರ್ಮವಿಲ್ಲ, ಅದರ ರಹಿತತ್ವದ ಹಿಂದೆ ಹೆಂಗ್ ಬರ್ದ ಮಾವಲ್ಲಿ ಹೆಂಗ್ ಬರ್ದ ನೋಡಲ್ಲಿ ಜಾತಿ ಇಲ್ಲ. ಹಿಂಗ್ ಬರಕ ಕಲ್ಪ ನೀವೆಲ್ಲ ಹಿಂಗ್ ಕಲಿಬೇಕಲ್ಪ ಇದನ್ನ ನೋಡವ್ರು ಹೆಂಗ್ ಬರ್ದಾರ ನೋಡಿ, ಎಷ್ಟು ಚಂದ ಬರ್ದಿದ್ದಾರೆ ಅವರು. ಏನಾದ್ರೂ ಒಂದು ಕರಡ ಹಿಡಿಯೋದರಲ್ಲಿ ಕನ್ನಡಗಳು ಏನಪ್ಪ, ಒಂದು ಕೈಯಾಗ ಒಂದು ನಾನು ಹೊರಗಡೆ ಹೊಂಟಿನ ಕುಡಿಯಾಕ ನೀರು ಕೊಡಂದ್ರೆ ಒಂದು ತಂಬಿಗೆಯನ್ನ ನಿನ್ನ ಕೈಯಾಗ ಹಿಡ್ಕೊಂಡ್ ಬರ್ಬೋದು. ನನಗೆ ನೀರು ಕೊಡ್ತಾರದ್ರನ್ನ, ನನಗೊಂದಿಟ್ಟು ಊಟ ಕೊಡ್ತಾರದ್ರನ್ನ ಅನ್ನೋದನ್ನ ನೀ ಏನ್ ಮಾಡ್ಬೋದಪ್ಪ, ಸಾಕ್ರೆ ಒಂದು ರೊಟ್ಟಿ ಹಚ್ಕೊಂಡು ಬಂದು ಕೊಡಪ್ಪ ನನ್ನ ಹಿಡ್ಕೊಂಡು ಬರ್ಬೋದಪ್ಪ. ಅದು ವಿಶ್ವವ್ಯಾಪವನ್ನು ನನ್ನ ಕನ್ನಡದಿಂದ ಹಿಡಿದ್ಯಾ? ಅತ್ಯ ತುಷ್ಟ ಶಾನ್ಮೂಲಕ್ಷಿತ ತತ್ವಮಸಿ ಸಂಬೋಧಿತ ನಿತ್ಯ ಪೂರ್ಣ ಅಖಂಡ ನನ್ನ ಕೈಲಿ ಯಾಕಮ್ಮ? ಅಖಂಡ ನನ್ನ ಕೈಲಿ ಇರ್ಲಿಕ್ಕೆ ಆಗಲಾರದ್ರಿಂದ ನೀನು ಆ ಕರಣಕ್ಕೆ ದೂರನಿರೋದ್ರಿಂದ ನಿನ್ನ ಹೆಸರು ಏನಪ್ಪಾ ಅಂದ್ರೆ ಅದ್ವಯನು. ನಿನ್ನ ಹೆಸರು ಏನಪ್ಪ ಈಗ? ನಿನ್ನ ಹೆಸರು ಏನಪ್ಪ ಈಗ? ನಿನ್ನೆ ಲಕ್ಷಣ ಯಾವ್ದಪ್ಪ? ಒಂದನೇ ಲಕ್ಷಣ ಯಾವ್ದು? ಅವಿರಳನು. ಎರಡನೇ ಲಕ್ಷಣ ಏನ್ ಹೇಳಿದಪ್ಪ ಈಗ? ಅದ್ವಯನು. ಅದ್ವಯಪ್ಪ ಅಂತಂದ್ರ ಅವ ಅಣುಪರಿಮಾಣಗಳಿಗಿಂತಲೂ ಅತೀತದಾನ, ಗುಣಜಾತಿ ಕರ್ಮಗಳಿಂದಲೂ ಅತೀತದಾನ, ಕರ್ಣಗಳಿಗೆ ನಿಲುಕಿದೆ ಇರುವುದರಿಂದ ಸಕಲ ಜಗತ್ತೆಲ್ಲವೂ ಅವನ ಗರ್ಭದಲ್ಲಿರುವುದರಿಂದ ಅವನು ಅದ್ವಯನು. ಹೆಂಗಿರ್ಬೇಕು ಶಾಸ್ತ್ರ ತಮ್ಮ ಮೇಜು ಬುದ್ಧಿ ಹೇಳ್ಬೇಕ ನೀವು. ಹಿಂಗ್ ಗುರುಗಳು ಮಾಡಿ ಅಂಜ್ಕೋತ ಮಂದಿಗತ್ತೆ ಹಿಂಗ್ ಚಿಮುಟಿಗೋತ ಕಣ್ಣು ಮುಚ್ಚಿಗೋತ ಚೀಟಿ ಇಟ್ಕೊಂಡು ಹೇಳುದು ಅಲ್ಲದ. ನಿಮ್ಮ ಸ್ವರೂಪ ನೀ ಹೇಳಾಕ ಚೀಟಿ ಹಾಕಬೇಕು? ಏನು ಮಂದಿ ಹೇಳ್ತೇನ? ಮಂದಿ ಕಥೆನ ಇದು? ನೀನು ತಾನೇ ತನ್ನೋಳು, ನೀನು ನಿನ್ನೊಳಗ ನೋಡ್ಕೊಂಡು ನಿನ್ನ ಸ್ವರೂಪವನ್ನು ವರ್ಣಿಸಲಿಕ್ಕೆ ಏನು ಬೇಕು? ತಿಳಿಲಾರ್ದಕ್ಕೆ ಬೇಕು. ಅಲ್ಲೋ ನಿನ್ನ ಸ್ವರೂಪವನ್ನು ನೀ ಹೇಳಕ್ಕೆ ನಿನಗೆ ಯಾಕಬೇಕು ಪುಸ್ತಕ? ನಿನ್ನ ಮಸ್ತಕದಿಂದ ಹೇಳೋ ತಮ್ಮ. ಒಂದ್ ಸ್ವಲ್ಪ ಡೌಟ್ ಬಂದಿತ್ತು. ಏನು ಅದು ಜೀವ ಬೇರೆ ಆತ್ಮ ಬೇರೆ ಅಂತ? ಇನ್ನ ದೂರದಿ ಅಮ್ಮ, ಮತ್ತೆ ನೀ ಬೇರೆ ಸ್ಪೆಷಲ್ ಹೇಳಿಸ್ಕೋಬೇಕು. ಜೀವ ಆತ್ಮ ಬೇರೆ, ಅಂತರಾತ್ಮ ಬೇರೆ, ಕೂಟಸ್ಥ ಬೇರೆ, ಅವಕ್ಕೊಂದಿಟ್ಟು ಹೇಳಿಸೋ. ರುದ್ರಪ್ಪನ ಕಡೆ ಹೇಳಿಸ್ಕೋರಮ್ಮ. ಅದನ್ನ ನೀನು ರುದ್ರಪ್ಪನವ್ರ ಕಡೆ ಹೇಳಿಸ್ಕೋ. ಅದು ಬಹಳ ಹೇಳ್ಬೇಕು ಮಾತಾಡ ಸರ್.
ನೀನು ಹಗಲಿ ಕ್ಲಾಸ್ ತಗೊಂಡ ಅವ್ರ ಸಮಯ ಇಸ್ಕೊಂಡು ಹೇಳಿಸ್ಕೊ. ಸಕಲಾರ್ಥ ಸಾಧಕನ ಅಹುದರಿಂ ತಿಳಿಯಲ್ ಸಕಲಾರ್ಥ ಸಂಬಂಧಿ ಅಹುದರಿಂದೆ ಸಕಲಾರ್ಥ ದೂರನು ಅಹುದರಿಂದೆ ಬಳಿಕಲ್ ಆ ಸಕಲಾರ್ಥನು ಅಹುದರಿಂದ ಅನವಧಿಯಹನು. ಅನವಧಿ ಅಂದ್ರೆ ಏನಂದ್ರೆ ತಮ್ಮ ಸಮಯ. ಅವಧಿ ಅಂದ್ರೆ ಕಾಲ. ಹೌದು. ಅನವಧಿ ಅಂದ್ರ ಕಾಲಾತೀತ. ಅದ್ವಯನು ಅಂತಂದ್ರ ಪರಿಪೂರ್ಣನು, ಜಗದ್ರೂಪವನ್ನು ವ್ಯಾಪಿಸಿದವನು ಯಾವತನೋ ಅವನು ಅದ್ವಯನು. 14 ಲೋಕಗಳಲ್ಲಿ ಯಾವಾತನು ತುಂಬಿರುವನೋ ಅವನು ಅವಿರಳನು. ಯಾವನ ಕೈಯಲ್ಲಿ ಕಾಲಕ್ಕೆ ಸಿಕ್ಕಿದೆಯೋ ಅವನು ಕಾಲಾತೀತನು. ಏನ್ ಹೇಳ್ಬೇಕಮ್ಮ, ಕಾಲಾತೀತನು. ಹೆಂಗಪ್ಪ ಕಾಲಾತೀತ ನೀನು ಅಂತಂದ್ರೆ, ಈಗ ಸಕಲ ಅದ ಪದ ಹಂಗತೆ ಹೆಂಗ ನೋಡ್ಕೊತಮ್ಮ ಅದನ್ನ. ಸಕಲ ಅಧಿಕ ಸಕಲಾರ್ಥ ಅದು. ನಿನಗೆ ಏನು ಬೇಕನ್ಸೈತಲ್ಲ, ಮೊದಲನೇದು ನಿನಗೆ ನಿನ್ನ ದೇಹ ಬೇಕಾ? ದೇಹಕ್ಕೊಂದಿಷ್ಟು ಅನ್ನ ಬೇಕ, ದೇಹಕ್ಕೊಂದಿಷ್ಟು ಉಸಿರು ಬೇಕ, ಕುಡಿಯಾಕ ನೀರು ಬೇಕ, ಮನಗಾಕೊಂದು ಅವಕಾಶ ಬೇಕು ಬೇಡ ನಿನ್ನ ಸಮಯವು ಬೇಕು. ಇದು ಎಲ್ಲನೂ ಕೂಡಿ ಏನಂತಾರ ಅಂದ್ರ ಸಕಲಾರ್ಥ ಅಂದ್ರೆ ಏನೇನು ಹೇಳು? ದೇಹ ಬೇಕು, ಅನ್ನ ಬೇಕು, ನೀರ್ ಬೇಕು, ಜಾಗ ಬೇಕು. ಐಟಮ್ಮ ಪರಿಪೂರ್ಣನೇ ಇದ್ದಾಗ ಅವನೇ ಎಲ್ಲ ಆಗ್ಯಾನೋ ಏನ ಮತ್ತೆ ಬೇರೆ ಆಯ್ತು? ಅವನೇ ಎಲ್ಲ ಆಗ್ಯಾನ, ಮತ್ತೆ ಅವ ಸಕಲ. ಹೌದು. ಈಗ ಸಕ್ಕರೆಯಿಂದ ಮಾಡಿದ ಗೊಂಬೆಗಳು ನಿನ್ನೆ ಹಬ್ಬಕ್ಕೆ ಸಕ್ಕರೆ ಗೊಂಬೆ ಅಂತ ಹಚ್ಚಿದ್ರಪ್ಪ. ಅದ್ರಲ್ಲಿ ಒಂದು ಗಣಪತಿ ಐತಿ, ಒಂದು ಸಣ್ಮುಖ ಐತಿ, ಒಂದು ಹುಲಿ ಐತಿ, ಒಂದು ಚಿರುತೆ ಐತಿ, ಏನೇನೋ ಗೊಂಬೆ ಇಟ್ಟು ಮಾರೀರಿ ಅಲ್ಲಿ. ಅವು ಗೊಂಬೆ ಏನು ಸಕ್ಕರೆ ತಮ್ಮ? ಅದು ಸಕ್ಕರೆ ಅದು. ಹಾಗೆ ಪರಮಾತ್ಮನು ಸಕಲಾರ್ಥಕ್ಕೆ ಸಾಧಕನು. ಎದರಿಂದ ಆಗ್ಯಪ್ಪ ನೀನು? ಈ ಪಂಚಭೂತಗಳು ಎದರಿಂದ ಆಗ್ಯಾವ? ಪಂಚೀಕರಣ ಎದರಿಂದ ಆಗೈತಿ? ಈ ನದಿಗಳೆಲ್ಲ ನಿಮಗೆ ಸಿಗ್ತಾವಲ್ಲ ಎದರಿಂದ ಆಗೈತಿ? ಬೆಳೆಯಲ್ಲಿ ಭೂಮಿ ಔಷಧಿ ಎದರಿಂದ ಆಗೈತಮ್ಮ? ಸಕಲದಲ್ಲೂ ಹೌದು. ಸಕಲಾರ್ಥ ಸಾಧಕನು ಅವನೇ, ಆ ಸಕಲಾರ್ಥಕ್ಕೆ ಸೇರದವನು ಅವನೇ. ಎಷ್ಟು ಮಜಾ ಆಯ್ತು ನೋಡತಮ್ಮ ಇದು. ನೋಡು, ನಾನೇ ಜಗತ್ತಾಗ್ಯಾನ. ಹೌದು. ಆದ್ರೂ ತಾನು ಜಗತ್ತಿನಾಗ ಸಿಕ್ಕೊಂಡಿಲ್ಲ. ಮಜಾ ಇಲ್ಲ ತಮ್ಮ? ಹೌದು. ಮಣ್ಣ ಮಡಿಕೈತಿ ತಮ್ಮ. ಹಿಂದಿನ ತಗೋ ಒಂದ್ ಸ್ವಲ್ಪ ದೃಷ್ಟಾಂತ ಅದ್ರ. ಮಣ್ಣ ಮಡಿಕೈತಿ, ಆದ್ರೆ ಮಣ್ಣು ಮಡಿಕಲ್ಲ. ಬಳಿ ಹೊಡೆದ್ರು ದೂರ ಆಗೇನಿಲ್ಲ. ನರವಿನಿಂದ ಮಾತ್ರ ಪರಿಕಲ್ಪಿತಾಕಾರವಾಗಿ ತೋರಿಕೆ ವಿಚಾರಿಸು ಗುಂಟೆ ತೋರಿಕೆ. ಜಗತ್ತಾದವನು ಅವನೇ. ನಿನ್ನೆ ಹೇಳಲ್ವ ನಾವೆಲ್ಲ ನೀವೇನು ಮಾತಾಡಿದಾಗ ಸಕಲಾರ್ಥ ಆದವನು ನಾನೇ, ತಾನೇ ಸಕಲ ಜೀವರಾದವನು ತಾನೇ, ಸಕಲ ವಿಷಯಗಳಾದವನು ತಾನೇ, ಸಕಲಕ್ಕೂ ಸಂಬಂಧಿಯೂ ತಾನೇ, ಆದ್ರೆ ಸಕಲದರಿಂದ ದೂರ ತಾನೆ, ಬಂಧಿತನಾಗಿಲ್ಲ. ಬಂಧಿತನಾಗ್ಯಾನೇನಪ್ಪಾ? ಬಂಧಿತನಾಗಿಲ್ಲ. ನೋಡಿ ಎಷ್ಟು ಮಜಾ ಆಯ್ತು ನೋಡು. ಯಾವುದಕ್ಕೂ ಬಂಧಿತನಾಗದೇ ಇರುವುದರಿಂದ ಸಕಲಾರ್ಥ ದೂರ ತಾನೇ ಆಗ್ಯಾನ, ತಂದಿಂದಲೇ ಆಗೈತಿ, ತಾನೇ ರಕ್ಷಾನ, ತಾನೇ ತುಂಬಿಕೊಂಡಾನ, ತಾನೇ ಅದರಿಂದ ಬಂಧಿತನಾಗದೆ ದೂರದ ನೋಡಿ. ಎಂಥ ಸುಂದರಿದು. ಅದಕ್ಕೆ ಅವನು ಏನ್ ಮಾಡೋದು? ಅವನು ಅನವಧಿ ಅಂದ್ರೆ ಕಾಲಾತೀತನು, ಅಂದ್ರೆ ಪೂರ್ಣನು. ಮತ್ತು ಏನ್ ಹೇಳುದು? ಶಬ್ದ ಏನು ಹೇಳುದು? ಪೂರ್ಣನು. ಹೌದು. ಗಗನದಂದದಿ ನಿರವಯವನು ಅಹುದರಿಂದೆ ಸ್ವಗತಾದಿ ಭೇದವಿಲ್ಲದ ಕಥದಿಂದೆ ನಿಗಮವು ಅನಂತಮೆಂದು ಒರೆಯುವುದರಿಂದೆ ಆವ ಬಗೆ ತೋರದಿಹುದರಿಂದ ಅಗಣಿತನು ಅಹನು. ಶಬಾಷ್. ಗಣಿತ ಅಂತ ಅಂದ್ರ ಕೂಡ್ಸುದು, ಕಳೆಯುವುದು, ಬಾರಿಸುದು, ಗುಣಿಸುದು.
ಹೌದಂತಮ್ಮ. ಗಣಿತ ಅಂದ್ರೆ ಎಂತಮ್ಮ? ಗಣಿತ ಅಂದ್ರೆ ಏನು? ಗುಣಿಸುದು, ಇಲ್ಲ ಮುಡಿಸುದು, ಇಲ್ಲ ಕಳೆಯುವುದು, ಇಲ್ಲ ಭಾಗಿಸುದು. ಇದನ್ನ ಮಾಡ್ಬೇಕಾದ್ರೆ 2 ಅಂಕಿ ಬೇಕಮ್ಮ. ತಮ್ಮ ಗಣಿತ ಮಾಡ್ಬೇಕಾದ್ರೆ ಏನ್ ಬೇಕು ನಿನಗ? 2 ಅಂಕಿ ಬೇಕು. ಈ 2 ಅಂಕಿ ಇಲ್ದ್ರೆ ಗಣಿತ ಮಾಡಕ್ ಬರ್ತತೇನು? ಬರಂಗಿಲ್ಲ. ಇಲ್ಲಿ 2 ಅದಾವನ ಗಣಿತ ಮಾಡಕ? ಇಲ್ಲ. ಏಕಮ್ಮ ಏವಮ್ಮ ಅದ್ವಿತೀಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ಈ ಜನಾಗಿ ಇರೋಣದರಿಂದ ಅವನು ಅಗಣಿತನು. ಗಣಿತ ಸಂಖ್ಯಾ ಇದ್ರೆ ಕೂಡ್ಸಾಕ್ ಬರ್ತದೆ ಓಟಮ್ಮ. ನಾನು ಒಂದೇ ಇದ್ದಾಗ 2 ಗಣಿತ ಮಾಡವ್ ನೀನು. ಉದಾಹರಣೆ ಹಂಗ ಗಗನದಂದರಿ ಆಕಾಶ ನಮ್ಮೂರ ಒಂದ್ ಬೇರೆ, ನಿಮ್ಮೂರ ಒಂದ್ ಬೇರೆ ಎಂತಮ್ಮ? ಇಲ್ಲ. ಆಕಾಶಕ್ಕೆ ಏನಾದ್ರು ಕೈಕಾಲಗಳದಾವನ? ಚಂದ, ಹೊಟ್ಟಿ, ಎದಿ ಅದಾವನ? ಇಲ್ಲ. ಹೆಂಗ ಆಕಾಶವು ನಿರವಯವ ಐತೋ ಅದರಂತೆ ನೀನು ಸ್ವಗತ ಸಜಾತಿ ವಿಜಾತಿ ಭೇದ ರಹಿತನು. ಸ್ವಗತ ಸಜಾತಿ ಅಂತ ಹೇಳಿಬಿಟ್ಟದ ಹಿಂದೆಲ್ಲ ನಿಮಗೆ. ಬೇವಿನ ಗಿಡಕ್ಕೆ ಬೇವಿನ ಮರ, ಬೇವಿನ ಮರದ ಶಾಖಾದಿಗಳು, ಬೇವಿನ ಗಿಡಕ್ಕೆ ಮಾವಿನ ಮರ, ಇವೆಲ್ಲ ಕಾಷ್ಟಾದಿಗಳು ಹೇಳಿತಲೇ ಉಂಟ. ಹಾಗೆ ಸ್ವಗಗನದಂದದಿ ನಿರವಯನು ಅಹುದರಿಂದೆ ಸ್ವಗತ ಭೇದವಿಲ್ಲದ ಕಥದಿಂದೆ ನಿಗಮಗಳಂದ್ರೇನು? ಋಗ್ವಾದಿ ವೇದಗಳಿಂದ ಹಿಡಿದು ಕಾಮಿಕಾದಿ 28 ಆಗಮಗಳವರೆಗೆ ಇವಕ್ಕೇನಂತಾರೆ? ಇವಕ್ಕೆ ನಿಗಮಾಗಮಗಳು. ಹೌದಿಲ್ಲ? ಇವು ನಾನು ಹೇಳುದಿಲ್ಲ, ಬಹಳ ಚಂದದ ಮುಂದೆ ವಾದಿಸಲೇ ಕಿನ್ನು ಗುರು ಶಂಭುಲಿಂಗದೊಳು ಭೇದ ಭಾವನೆ ಇದು ಸತ್ಯವಲ್ಲ. ವೇದದೊಳು ನೀಹ ನಾನಾಸ್ತಿ ಕಿಂಚನ ಎಂಬ ಶ್ರುತಿ ಮೊದಲಾದ ವಾಕ್ಯದೊಳು ತೇಳುವುದರಿಂದ ಇನ್ನು ಸದ್ಯ ಮುಂದೆ ಫಲ ಇದು. ಇನ್ನು ಮುಂದೆ ನಿಮ್ಮ ಹಣೆ ಬರಕಿನ ಒಂದು ಪೆಟ್ಟು ಇಟ್ಟೆ ಮುಂದಲ್ಲಿ. ಅದು ಯಾಕಂದ್ರೆ ಅಷ್ಟು ಪುಣ್ಯ ಮಾಡಿರಿ ನೀವು ಮಾಡಿದಂತ ಪುಣ್ಯ ಜನಕಾದಿ ಮಹರ್ಷಿಗಳು ಕೂಡ ಮಾಡಿಲ್ಲ. ನಿಮಗೆ ಕುಂತಲ್ಲೇ ಇಷ್ಟೆಲ್ಲ ಶ್ರುತಿ ಮಾತೆ ಬಂದು ನಿಮ್ಮ ತಲೆ ಮ್ಯಾಲ ಹಾಲು ಹೊಡತಂದು ಸುರುತ್ತಾಳ ಅಂದ್ರ ನಿಮಗೆ ಎಷ್ಟು ಪುಣ್ಯ ಇದ್ದಿತ್ತು, ಎಷ್ಟು ಪುಣ್ಯ ಇದ್ದಿತ್ತು. ಅದ್ರ ಸಲುವಾಗಿ ನೀವೇನಪ್ಪ, ನೀನು ಅಗಣಿತನು. ಯಾಕೆ ಅಗಣಿತನು ಅಂತಂದ್ರ ಉಪಮಾ ಕೊಡ್ಲಿಕ್ಕೆ ಇನ್ನೊಂದು ವಸ್ತು ಇಲ್ಲ. ನಿನ್ನೋಯನಾಗಿ ಗಗನದಂತೆ ನಿನ್ನ ಪರಿಪೂರ್ಣ ರೂಪದ ಸ್ವಗತ ಸಜಾತಿ ವಿಜಾತಿ ಭೇದಗಳು ನಿನ್ನೊಳಗೆ ಇಲ್ಲ. ಹೀಗೆ ನಿಗಮಗಳು ಶ್ರುತಿ ಪ್ರಮಾಣಗಳು ಹೇಳೋಣದರಿಂದ ನಾವೊಬ್ಬನೇ ಹೇಳ್ತಾವಂತ ಅಲ್ಲಿದು. ಗೌಡಪಾದರು, ಗೋವಿಂದ ಪಾದರು, ಶಂಕರ ಭಗವತ್ತ ಪಾದರು ಹೇಳುವುದರಿಂದ ಹೆಂಗ್ ಅನ್ಬೇಕಂದ್ರೆ ಹೆಂಗ್ ಬಿಡಿಸ್ಬೇಕಮ್ಮ ಅದನ್ನ? ಗೌಡಪಾದರು, ಗೋವಿಂದ ಪಾದರು, ಶಂಕರ ಪಾದರು ಹೇಳಿರೋದ್ರಿಂದ ನಿಗಮಾಗಮಗಳು ಅಂದ್ರೇನು? ಅಂತ ಮಹಾನುಭಾವರು ಕೂಡ ಇದೇ ಶ್ರುತಿಯನ್ನೇ ಹೇಳಿರುವುದರಿಂದ ನೀನು ಏನಪ್ಪ, ನೀನು ಅಗಣಿತನು. ನೀನು ನಿನ್ನ ಹೆಸರೇನಪ್ಪ ಈಗ? ಅಗಣಿತನು. ಸಾಗೋಪ್ಪ ಈಗ ಮೊದಲ ಅವಿರಳನು, ಎರಡನೇದು ಅದ್ವಯನು, 3 ಅನವಧಿಯನು, 4ನೇದ್ದು ಅಗಣಿತನು. ಹೌದು. ಅವಣಿಸುತಿಹ ದೇಶಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯಾಹುದರಿಂದೇ ಭವದೂರ ನೆನೆಸುವ ಶಂಭುಲಿಂಗದೊಳು ಅವಿಭೇದನು ಅಹುದರಿಂದಿವೆ ಪೂರ್ಣನಹನು. ವೆರಿ ಗುಡ್. ಬಹಳ ಚಂದ ಓದಿದೆಪ್ಪ, ಬಹಳ ಚಂದ. ಅವಣಿಸುತ್ತೀಗ ಈಗ ತಮ್ಮ ಈ ಹುಡುಗರು ಈ 100 ಮೀಟರ್ ರನ್ನಿಂಗ್ ಅಂತ ಕುಣಿಸಿರ್ತೀರಿ. ನೀವು ಏನ್ ಮಾಡ್ತೀರಿ? 100 ಮೀಟರ್ ಲೈನ್ ಹೊಡೆದಿರ್ತೀರಿ ನೆಟ್ಗ ಒಂದು 5-10 ಹುಡುಗರ್ನ ನೀವು ಅಲ್ಲಿ ಕುಣಿಸಿರ್ತೀರಿ. 1, 2, 3 ಅಂದ ಕೂಡ ಅವ್ ಏನ್ ಮಾಡ್ಬೇಕು? ಈಗ ಓಡ್ಬೇಕು. ಈಗ ಹೌದಿಲ್ಲ? ನೀ 1 ಅಂದ ಕೂಡಲೇ ಅವ್ರು ಹೆಂಗ ಸಿಂಹಾಸನ ಅದೇನೋ ಎಂತದ್ದು ಆಸನ ಅಂತಾರ ನೋಡ್ರಿ, ವೀರಾಸನ. ಹೌದಿ? ಆ ಆಸನ ಮೇಲೆ ಕೂತಿರ್ತಾರ ಅವ್ರು.
ಅವ್ರು ಏನ್ ಮಾಡ್ತಾರಂದ್ರೆ ಈಗ ನೀ ಯಾವಾಗ ಕ್ರಿಯೆ ಅಂದಿಯೋ ಯಾವಾಗ ಚಮ್ಮು ಅಂತದ್ರ ಹಾದಿನೋ ಅಂತ ಅವ್ರು ಅದ್ ಮಾಡ್ತಿರ್ತಾರಲ್ಲ ಅದಕ್ಕ ಹವಣಿಸುವುದಂತಾರ. ನಿನಗೆ ಹವಣಿಸುವುದನ್ನ ತೋರ್ಸಾಕತ್ತೀನಿ ಅದನ್ನ. ಇದು ಮಕ್ಕಳದ್ದು ಶಾಲಾ ಮಷೀನಿ. ಇನ್ನ ಭಯಂಕರ ಹಸ್ತಿದ್ರಿಪ್ಪ ನೀವು, ಭಾರಿ ಹಸದ್ ಬಿಟ್ಟಿರಿ. ಹಸದ ಕೂಡಲೇ ನಿಮ್ಮನ್ನ ಏನ್ ಮಾಡಿರಪ್ಪ ಅಂದ್ರೆ ನಿಮ್ಮನ್ನ ಊಟಕ್ಕೆ ಕುಂಡಿಸೋಣ. ಹಿಂಗ ಒಂದ್ 50 ಮಂದಿನ ನಿಮ್ಗೆ ಎಲ್ಲರಿಗೂ ಎಲೆ ಹಾಕಿವಿ, ಉಪ್ಪು ಹಾಕಿವಿ, ನೀರಿಟ್ಟಿವಿ. ರೊಟ್ಟಿ ಅಲ್ಲಿಂದ ಒಳಗೆ ಅವ ಕತ್ತಿ ತುಂಬಿಕೊಂಡು ಬಂದ ನೀಡು ಮುಂದೆ ನಿನಗೆ ಭಯಂಕರ ಹಸುವಾಗಿ ಸಂಕಟಾಗುವಾಗ ಯಾವಾಗ ಬಂದಾನೋ ಯಾವಾಗ ನನಗೆ ನೀಡ್ಯಾನೋ ಅಂತ ಹೇಳಿ ನಿನಗೆ ತವಕ್ ಇರ್ತದಿಲ್ಲ, ಅದಕ್ಕೆ ಹವನಿಸುದಂತಾರ ನಾವು. ಹವನಿಸುದಂತ ಹೌದಿಲ್ಲ? ಅಂದ್ರೆ ಅದು ನಿನ್ನಿಂದ ಎಣ್ಣಿರ್ಬೇಕು ತಮ್ಮ. ಆ ಹುಡುಗರು ಓಡಿ ಮುಟ್ಟಬೇಕಾಗಿತ್ತ 100 ಮೀಟರ್, ಅದಕ್ಕೆ ಅವ ಹವನಿಸ್ತಿದ್ದು. ನಿನಗೆ ಹಸಿವಾಗಿತ್ತ ಅದಕ್ಕೆ ನೀ ರೊಟ್ಟಿ ಸಲುವಾಗಿ ಹವನಿಸ್ತಿದ್ದೆ. ಈಗ ಹಂಗೇನಾರ ಐತೆ ನಮ್ಮ ಓಡಿ ಮುಟ್ಟಾವದೇನೆ ಎಲ್ಲಾರ ಇಲ್ಲ ಪರಿಪೂರ್ಣನೇ ಇದ್ದಾಗ ಎಲ್ಲಿ ಓಡಿ ಮುಟ್ಟಾವ? ನೀನು ಅನೇಕ ರೂಪನೇ ಇದ್ದಾಗನೇ ಎಲ್ಲಿ ಹಸಿಯವ? ಮಹಾಲಿಂಗರ ಇಂತ ಉಪಕಾರ ಮಾಡ್ಯಾರ ರುದ್ರನ. ನೀವು ಮಹಾಲಿಂಗ ಉತ್ತರ ನವನೀತ್ ಅಂತ ಹೇಳಿ ಕೇಳ್ಕೊಂಡು ಗ್ರಂಥ ಸೇತಮ್ಮ. ಯಾವ್ದಪ್ಪಜಿ? ಉತ್ತರ ನವನೀತ್, ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತೇಳಿ 2 ಪುಸ್ತಕ ಇರತ್ತಮ್ಮ. ಅವರು ನಾನು ಸಣ್ಣ ನೋಡಿನವನಿಗೆ ನನಗೆ ಬಹಳ ದಿನ ಆತಾವ್ ನೋಡಿಲಿ ನಾನು. ನೀವೆಲ್ಲರೂ ಹೋಗಿ ಏನ್ ಮಾಡಪ್ಪ ಅಂದ್ರೆ ಒಳ್ಳೆ ಕರ್ನಾಟಕ ಲೈಬ್ರರಿ ಸಿಗ್ತಾವ, ನೀವು ಎಲ್ಲರೂ ಹೋಗಿ ತಪಾಸ್ ಮಾಡಿ ತಗೊಂಬರಿ. ಅವ್ನು ಅದ್ರಾಗ ಒಂದು ಬಹಳ ಚಂದ ಬರ್ದಾನ. ಅವ್ನು ಏನಂತ ಬರ್ತಾನ ಅಂದ್ರೆ, ಎಂತಿಹುದು ಪರವಸ್ತು ಎಂದು ಚಿಂತಿಸಲೇಕೋ ಅಂತೂ ಇಹುದು ಇಂತಿಹುದು ಎನ್ನಬಾರದಂತಿಹುದು. ಅಂದ್ರೆ ಏನಂತ ಎಷ್ಟು ಚಂದ 5 ನುಡಿಯನ್ನು ಬರ್ದಾನ ಅವ ಸಮಾಜ. ಅದು ಪುರುಷ ಸ್ತ್ರೀ ಅಂತಿಲ್ಲ, ಪಶು ಪಕ್ಷಿ ಅಂತಿಲ್ಲ, ಗಿಡಮರದಂತಿಲ್ಲ, ಗುಡಿಗಳಂತಿಲ್ಲ, ಅದು ಕರಿದು ಬಿಡಿದಾಗಿಲ್ಲ, ಅದು ಕರಕೆ ಸಿಕ್ಕುವುದಲ್ಲ, ಅದು ನಿರ್ಣಯಿಸಲು ಅದು ನಿತ್ಯ ತೃಪ್ತ ನೆನೆಸುವುದು. ಇವ 5 ಅಲ್ಲಿ ಬರ್ದಾನ ಅವ ಸಮಾಜ. ಅದಕ್ಕೆ ಮಾತಾಪಿತರು ಸತಿಪುತ್ರರಿಲ್ಲ, ಅದಕ್ಕೆ ಬಂಧುಗಳಿಲ್ಲ. ಅದು ಹೋಗುವುದಲ್ಲ, ಅದು ಬರುವುದಲ್ಲ, ಅದು ಹಸಿದಿರುವುದಿಲ್ಲ, ಅದು ಉಂಡಿರುವುದಿಲ್ಲ, ನಿರ್ಣಯಿಸಲು ನಿತ್ಯ ತೃಪ್ತ ನೆನೆಸುವುದು. ಏನು ನಿನಗೆ ಹೇಳ್ತೀನಿ ತಮ್ಮ, ನಿನಗೆ ಇಂಥ ಪದಗಳನ್ನು ಬರದಾರ್ದು ಮಾಲಿಂಗರಂಗರು. ಅಲ್ಲುಂಟು ಇಲ್ಲಿಲ್ಲ ಎನದೇ ಕಾಲತ್ರಯದು ಎಲ್ಲೆಲ್ಲೂ ಪರಿಪೂರ್ಣವಾಗಿ ತುಂಬಿರುವುದು ಅಂದ್ರೆ ನೋಡು, ಅವಿರಡನ್ನು ಹೇಳಾಕ್ತಾರೆ ನೋಡು. ಅಲ್ಲುಂಟು ಇಲ್ಲಿಲ್ಲ ಎನದೇ ಕಾಲತ್ರಯದಿ ಅಂದ್ರೆ ಕಾಲಾತೀತ, ವ್ಯಾಪ್ತಾತೀತ, ಅಖಂಡನು, ನಿತ್ಯನು ಅನ್ನೋದನ್ನ ಒಂದು ಸಾಲ ಹೇಳ್ತಾರ. ಅಲ್ಲುಂಟು ಇಲ್ಲಿಲ್ಲ ಎನದೇ ಕಾಲತ್ರಯದಿ ಎಲ್ಲೆಲ್ಲೂ ಪರಿಪೂರ್ಣವಾಗಿ ತುಂಬಿತ್ತು. ಬಲ್ಲವರ ಹೃದಯಗಳು ಉಲ್ಲಾಸವಾಗಿರುತ್ತ ಸಂಗಲಿತ ಗುರುರಂಗನಾಗಿ ರಾಜ್ಯಪಂಡ. ನಾನು 5ನೇ ಓದಿದ್ದು ಆ ಪುಸ್ತಕದ ಮಾರಿನ ನೋಡಿಲ್ಲ. ಹೆಂಗದ ನೋಡ್ತಾನೆ, ಹೆಂಗದ ನೋಡ್ರಿ. ಅಂದ್ರೆ ಅವನು ಹೆಂಗದಂದ್ರೆ ಗುರು ಶಂಭಲಿಂಗದಳು ಅವಿಭೇದನ ಓದು. ಅಂದ್ರೆ ಗುರು ಅವಿಭೇದ ಅಂದ್ರೇನು? ಅಲ್ಲುಂಟು ಇಲ್ಲೆಲ್ಲ ಎನದೇ ಕಾಲತ್ರ ಇದು ಎಲ್ಲೆಲ್ಲೂ ಪರಿಪೂರ್ಣವಾಗಿ ತುಂಬಿಕೊನು ಬಲ್ಲವರ ಹೃದಯದಳು. ಅದನ್ನ ನೋಡ್ತಾನೆ. ನೀನ್ ಹೆಂಗದಿ ಅಂತಂದ್ರೆ ಭವದೂರ ನೆನೆಸುವ. ನಿನ್ನ ವಿಶೇಷಣ ಏನಪ್ಪ ನಿಂದು? ನೆನೆಸುವ ಬದೂರ ಅಂದ್ರೆ ಹುಟ್ಟು ಸಾವುಗಳಿಗೆ ಅತೀತನಾದ ಕೇವಲ ಮುಕ್ತಾವಸ್ಥೆಯಲ್ಲಿ ಎಂದೆನಿಸುವ. ಭವ ಅಂದ್ರೇನು? ಈ ಪುನರಪಿ ಮರಣಂ ಪುನರಪಿ ಜನನಂ ಜನನಿ ಜಠರೇ ಶಯನಂ ಇಹ ಸಂಸಾರೇ ಕರುಣುಸ್ತಾರೆ ಪಾಹಿ ಮುರಾರೇ ಗೋವಿಂದಂ ಭಜೆ ಮೂಢಮತೆ. ಭವ ಭವ ಅಂತಂದ್ರೇನು? ಹಳ್ಳಿ ಹುಟ್ಟುದು, ಹಳ್ಳಿ ಸಾವುದು, ಅದ ಹೆಂಡತಿ, ಅದ ಗಂಡ, ಅದ ಮಕ್ಕಳು, ಅದ ಮನೆ, ನಾಯಾಗಿ ನರಿಯಾಗಿ ಈ ತೆರನ ಭವಚಕ್ರದಲ್ಲಿ ತಿರುಗುದಕ್ಕೆ ಏನಂತಾರೆ? ಇದಕ್ಕೆ ಭವ ಅಂತಾರೆ. ಇದಕ್ಕೆ ಈ ಹುಟ್ಟು ಸಾವುಗಳನ್ನು ದಾಟಿರೋ ಏನಂತಾರೆ? ಅವಾಗ ಭವದೂರನು.
ಇದು ದಾಟಿದ ಕೂಡಲೇ ಇನ್ನು ಒಂದೇ ಪದ ಆಯ್ತಮ್ಮ, ಅದನ್ನ ದಾಟಿದ ಕೂಡಲೇ ಒಬ್ಬರು ಅನ್ನೋದ್ರ ಮೇಲೆ ಮುಂದೆ ಬಹಳ ದೊಡ್ಡ ಪದ್ಯ ಇತ್ತು ಒಂದು. ಆಸ್ತು ಬಲ್ಲರು ನಿಜಾನಂದ ಬೋಧಾಂಬುರಿ ಮೇರೆಯ ನೊನ್ನೆ ಕಳೆದು ಮಾನ್ಯ ಭೂರಿ ವಿಕಾರವನ್ನೆಲ್ಲವನ್ನೊಳಕೊಂಡು ಗಂಭೀರ ದ್ವಯಾತ್ಮಕವಾಗಿರುವುದು ಅಂತ ಹಿಂಗೊಂದು ಪದ ಆಯ್ತು. ಮುಂದೆ ಹೋಗಿದ್ದ ಅವನು ನೆಕ್ಸ್ಟ್ ಪದ ಅದೇ ಪದ ಅದೇ ಆಯ್ತಾನೆ ಪೂರ್ಣ ಪದ. ಅವ್ ವಿಷಯಗಳಿಂದ ವರ್ಗಾವಣೆ ಮೊದಲವಣ ಈ ಸರ್ಕೆ ಅವ ಕುಡ್ದ ಹೆಂಗ್ ಓಡಾಡ್ತಾನಲ್ಲ ಹಂಗೆ ಬ್ರಹ್ಮ ಭಾವದಲ್ಲಿ ನಿಂದವ ಓಡಾಡ್ತಾನವ. ಅಂದ್ರೆ ನೋಡು ಜೀವನಂತೆನಿಸಿಕೊಂಡು ಅಂತಃಕರಣ ಅಥವಾ ಅವಿದ್ಯೆಯನ್ನು ಉಪಾದಾನ ಮಾಡಿಕೊಂಡು ನೀನೇನಾದಿ ಬ್ರಹ್ಮನೇ ಜೀವನೆನಿಸಿದಿ. ಹೌದಾ? ಸದ್ಗುರುಗಳಿಂದ ಸತ್ಶಾಸ್ತ್ರಗಳ ಅಧ್ಯಯನದಿಂದ ಉಪಾಸನಾ ರೂಪದಿಂದ ಏನ್ ಮಾಡ್ಕೊಂಡಿ ಅಂತಂದ್ರ ಅಂತಃಕರಣಗಳು ನಾನಲ್ಲ. ಏನ್ ತಿಳ್ಕೊಂಡಿ ನೀನು? ಏನ್ ತಿಳ್ಕೊಂಡಿ? ಕಿರಣ ಸಮೂಹವು ನಾನಲ್ಲ, ಪಂಚ ಪ್ರಾಣಗಳು ನಾನಲ್ಲ, ಪಂಚ ವಿಷಯಗಳು ನಾನಲ್ಲ, ಮನ ಬುದ್ಧಾದಿಗಳು ನಾನಲ್ಲ. ಅವಾಗ ನೀನೇನಾದಿ ಭವದೂರ. ಅವಾಗ ನೀನು ಕೇವಲ ನಿಷ್ಕಳಂಕವಾದ ಮಲ್ಲಿಕಾರ್ಜುನನೇ ನೀನಾದಾಗ, ನೀನೇ ಪರಬ್ರಹ್ಮನಾದಾಗ, ನೀನೇ ಗುರು ಶಂಭುಲಿಂಗ. ಏನೇನಾಗೆ ಕಲಿತಮ್ಮ? ಬರೀ ಶಂಭುಲಿಂಗ ಅಂದಿಲ್ಲವ ಅಲ್ಲಿ. ಗುರು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಕೂಡ ಪರಬ್ರಹ್ಮ ರೂಪಣೆ. ಅದನ್ನ ಹೆಂಗ್ ಬಿಡಿಸ್ತೀವಿ? ಶಿವನು ಶಂಭುಲಿಂಗನು ಅಷ್ಟ ಪರಬ್ರಹ್ಮ ರೂಪ ಅಂತ ಅನ್ಬಾರ್ದಲ್ಲೇ. ನನಗೆ ಗುರುವಾಗಿ ನನ್ನ ಎದುರಿನಲ್ಲಿ ನಿಂತಂತ ಹೇ ವರಪುಣ್ಯಮಯ ಪುರುಷನೇ, ಹೇ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವೇ, ನೀನು ಪೂರ್ಣನು. ಇದಕ್ಕೇನಂತಾರ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು. ಯಾಕೆ? ಅವನ ಪರಿಪೂರ್ಣ ರೂಪನೇ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಅದು ಜ್ಞಾನ ಮೂರ್ತಿಂ. ಅದು ದ್ವಂದ್ವಾತೀತಂ ಅದು ಗಗನ ಸದೃಶಂ. ಇವು ನನಗ ಬಾಯ್ ಮಾಡಬಾರದು ದೌತಾಳಿಕೆ, ನನಗ ಭಯಂಕರ ಬಾಯ್ ಮಾಡೋದು ಕತೆ. ನಾನು ಬಡಿಗಿಡ್ಕೊಂಡು ನಿಂದಿರ್ತಾಳೆ ಬಂದಿದ್ದು ಅಂದ್ರೆ ಬ್ರಹ್ಮಾನಂದ ಕದ್ದಿಲಿ ಹೇಳುದು ಅಲ್ಲದು. ಕುಡ್ದ ಕದ್ದಿಲಿ ಮಾತಾಡ್ತಾರಂತ ಇಲ್ಲ ಅವ್ರು ಹೆಂಗ್ ಇಡೀ ಓಣಿನ ಹೊಳ್ ನೋಡೋ ಮಾತಾಡ್ತಾರಿಲ್ಲ ಅವರು. ಅಯ್ಯೋ ಬರೀ ಒಂದು ಶೆರೆ ಕುಡ್ದವ್ರ ಓಣಿ ತಿರುಗೊಂಡು ಮಾತಾಡ್ತಾರ. ಬ್ರಹ್ಮರಸವನ್ನು ಕುಡ್ದವ್ರು ಹೆಂಗ್ ಮಾತಾಡ್ಬೇಕು? ಹೆಂಗ್ ಮಾತಾಡ್ಬೇಕು? ಗುರು ಮತ್ತು ಶಂಭುಲಿಂಗಗಳು ಅವಿಭೇದನು. ಅವಿಭೇದನು ಅಂತಂದ್ರೆ ಗುರು ಬೇರೆ ಶಂಭುಲಿಂಗ ಬೇರೆ ಅಲ್ಲ. ಶಬ್ದ ನೋಡ್ಕೊಡಲ್ಲಿ ನಾವು ಹೇಳೋದಿಲ್ಲ. ಗುರುವಿನಲ್ಲಿಯೂ ದೇವನಲ್ಲಿಯೂ ಭೇದ ಕಂಡವ ನರಕ ಕತೆ. ಗುರುವಿನಲ್ಲಿ ಯಾವಾತನು ಭೇದವನ್ನು ನೆನೆಸ್ತಾನೋ, ಗುರುವಿನಲ್ಲಿ ಯಾವಾತನು ಜಾತಿ ಲಿಂಗ ವಯಸ್ಸು ಇತ್ಯಾದಿಯನ್ನು ಯಾವಾತನು ನೋಡ್ತಾನಲ್ಲ ಅವಾಗ ನರಕ ಕತೆ. ಗುರು ವೇಶ್ಯೆ ಮನೆಯಲ್ಲಿ ವೇಶ್ಯೆ ಸೀರೆಯನ್ನೇ ಒಯ್ಯುತ್ತಿರ್ಲಿ, ಈಗ ಗುರು ಅದಾನ ತಮ್ಮ. ಪ್ರಾರಬ್ಧದ ವಶದಿಂದ ಅವನಿಗೆ ಅಂತ ಬಡತನ ಅಂತ ದಾರಿದ್ರ್ಯ ಬಂದಿರಬಹುದು. ಗುರು ಗೋವಿಂದ ಭಟ್ಟರು ಸದಾ ಬದಿಗೆ ಸೇರ್ತಿದ್ರು. ಶಿಶುನಾಳ ಶರೀಫ್ ಅದನ್ನ ನೆನೆಸಿದ್ರನ? ನೆನೆಸಿದ್ರನ? ಅದು ಆ ದೇಹಕ್ಕೂ ಹೊಂದಿದ ಪ್ರಾರಬ್ಧ. ಅದು ನಾ ಏನ್ ನೋಡ್ಬೇಕಮ್ಮ ಅಲ್ಲಿ ಬ್ರಹ್ಮರಸವನ್ನೇ ನೋಡ್ಬೇಕು. ಆಕಳು ಕಪ್ಪಾದ್ರೆ ಹಾಲು ಕಪ್ಪೆ ಇಲ್ಲ, ಕಬ್ಬು ಡೊಂಕಾದ್ರೆ ಸಿಹಿ ಡೊಂಕೆ ಇಲ್ಲ. ಹಂಗೆ ಗುರುವಿನ ದೇಹ ಅಷ್ಟಾವಕರನ ಕಥೆ ಕೇಳಿರಿಲ್ಲ? ಅಷ್ಟಾವಕರನ ಕಥೆ ಕೇಳಿರಿಲ್ಲ? ಮತ್ತೆ ನಾರದ ಭಗವಂತನ ಗುರುವಿನ ಕಥೆ ಕೇಳಿರಿಲ್ಲ? ವೇದವನ್ನು ನೆನೆಸಿದ್ರನ? ಭೇದವನ್ನು ನೆನೆಸಿ
ಇಲ್ಲ ಕೃಷ್ಣ ಭಗವಂತನಿಗೆ ಗುರುವಾದಂತಹ ಸಾಂದೀಪ ಮುನಿ ಚಮರ ವೇಷದಲ್ಲಿ ಅಲ್ಲಿ ಗುಡ್ಡಗಾಡದಲ್ಲಿ ಬೇಟೆಯನ್ನಾಡಿ ಬದುಕುವಂತವನಲ್ಲಿ ಭೇದವನ್ನು ಕೃಷ್ಣ ಎನಿಸಿದನ? ಇಲ್ಲ ಎನಿಸಿದನ? ಧರ್ಮರಾಜನು ದೇಶ ಭ್ರಷ್ಟನಾಗಿ ವನವಾಸಗಳು ಲೋಮಶರು. ಏನು ಲೋಮಶರು? ಎಂಥ ವಿದ್ವಾನ್ಮಣಿಗಳಪ್ಪ. ಲೋಮಶರು ಅಂತ ಅವ್ರ ಹೆಸರು. ಇಂಥವರನ್ನ ಎದುರಿಗಿಟ್ಟುಕೊಂಡು ಧರ್ಮರಾಜ ಸರ್ವ ಕ್ಷೇತ್ರಗಳನ್ನು ತಿರುಗಿ ಪ್ರಾರಬ್ಧ ವಿಷಯದಿಂದ ಬಂದ ದೇಹದ ಸಕಲ ಆ ಕುಂಡಗಳನ್ನ ತೀರ್ಥಕ್ಷೇತ್ರಗಳಲ್ಲಿ ನಿಂತು ನೆನೆಸಿ ಲೋಮಶರ ಪಾದವನ್ನು ನೆತ್ತಿ ಮೇಲೆ ಇಟ್ಕೊಂಡಿಲ್ಲೋ? ಅಂತ ಹೇಳ್ಬೇಕಾದದ್ದು ಏನ್? ನಾನೀಗ ಗುರುವಿನಲ್ಲಿ ದೋಷವನ್ನು ಎನಿಸದಿರು. ಏನ್ರಿ ನೀವು ಬ್ರಾಹ್ಮಣರು ಇದ್ದು ನಾವು ಜಂಗಮರು ನೇತ್ನಾಡ್ಡಿ ನಾವು ಹೋಗಿ ಈ ಕಬ್ಬಲಿಗಾರನ ಅಥವಾ ಇವ್ರನ್ನ ಗುರುಗಳು ಅಂತೇಳಿ ನಾವು ಯಾಕಾರ ಹೋಗಿ ಅನ್ನೋಂಗ್ ಆಗೈತಿ ಅಂತ ಅನಿಸ್ತು ಅಂದ್ರ ನಿನಗೆ ನರಕ ಆಗ್ತದ. ಯಾಕ? ಗುರು ಗುಣಾತೀತ, ಗುರು ರೂಪಾತೀತ, ಗುರು ಜಾತ್ಯಾತೀತ, ಗುರು ಲಿಂಗಾತೀತ, ಗುರು ವರ್ಣಾತೀತ. ಗುರು ಅನ್ನೋದು ದೇಹ ಅಲ್ಲದು. ಗುರುಪಾದ ಅಂತಂದ್ರೆ ಈ ಚರ್ಮ ಚಪ್ಪಲ್ ಹಾಕೋತೀವಲ್ಲ ಅವು ಅಲ್ಲ. ಗುರುಪದ ಅಂತಂದ್ರೆ ಅಖಂಡ ರೂಪವಾದ ಭದ್ರಂ ಕರುಣೇವಿ ಶೃಣ್ಯಾಮ ದೇವಾ ಅನ್ನೋದಲ್ಲ ನೀವೆಲ್ಲ. ಯಾವುದು ಭದ್ರವಾಗಿದೆಯೋ, ಯಾವುದು ಸಂಸ್ಕೃತದ ಗಾಳಿಗೆ ಅಲುಗದಂತಿದೆಯೋ ಅದಕ್ಕೆ ಏನ್ ಮಾಡ್ಬೇಕು? ಗುರು. ಗುರು ಗುರು ನಿಮ್ಮ ವ್ಯಾಕರಣದಲ್ಲಿ ಗುರು ಇದರ ಅರ್ಥ ಭಾರವಾದದ್ದು ಅಂತ ಐತಿ. ಗುರು ಅಂದ್ರೆ ಲಿಂಗಾಯತರು ಅಂತಿಲ್ಲ ಅಲ್ಲಿ. ಗುರು ಅಂದ್ರೆ ಭೂಮಿಗಿಂತಲೂ ಯಾವುದು ಭಾರವಾಗಿದೆಯೋ ಅದು ಗುರು. ಗ್ರಹದಲ್ಲಿ ಗುರುಗ್ರಹ ಅಂತ ಐತಿ. ಎಲ್ಲ ಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾದ ಗ್ರಹಕ್ಕೆ ಏನಂತಾರೆ? ಅದಕ್ಕೆ ಗುರುಗ್ರಹ ಅಂತ ಅಂತಾರೆ. ಹಾಗೆ ಗುರು ಶಂಭುಲಿಂಗಗಳು ಆ ವೇದವು ಇರುವುದರಿಂದ ನೀನು ಪೂರ್ಣನು. ಎಷ್ಟು ಲಕ್ಷಣ ಆಗೋಪ್ಪ? ಎಷ್ಟು ಲಕ್ಷಣ ಅದು ಹೇಳಪ್ಪ. ಹೇಳಪ್ಪ. ಅವಿರಳನು, ಎರಡನೇನು, ಮೂರನೇನು ಅನವಧಿಯಹನು, ಅಗಣಿತನು, ಪೂರ್ಣನು. ಈ ಪಂಚಲಕ್ಷಣಗಳಿಂದ ಯಾವುದು ಕೂಡಿದೆಯೋ ಅದು ಪೂರ್ಣ. ಅದು ಪೂರ್ಣ ಮದ ಪೂರ್ಣ ಮಿದಂ. ಅರ್ಥಾತ್ಮ ಮಂತ್ರ ಮಂತ್ರ ಅರ್ಥಾತ್ಪ ಪೂರ್ಣ ಅಂತಂದ್ರೆ ಈ 5ರೊಳಗೆ ಒಂದು ಕಡಿಮೆ ಇತ್ತಂದ್ರೆ ಪೂರ್ಣ ಅಲ್ಲದು. ತಿಳ್ಕೋಬೇಕು ನೀವೀಗ. ಹೆಂಗ ಶೃಂಗತ್ವಂ ಮಧುರತ್ವಂ ಅದೇನೇನೋ ಒಂದು ಆಕಳಿಗೆ ಲಕ್ಷಣ ಹೇಳ್ಬೇಕಾದ್ರೆ 5 ಲಕ್ಷಣ ಹೇಳ್ತೇವೆ. ವ್ಯಾಪ್ತ, ಅತಿವ್ಯಾಪ್ತಿ, ಅಸಂಭವನದಿಂದ ಹೇಳ್ತೀವಿಲ್ಲ ಅದರಲ್ಲಿ. ಒಂದು ಹಾಲಿಗೆ ದ್ರವತ್ವಂ ಶುದ್ಧತ್ವಂ ಮಧುರತ್ವಂ ಅಂತ ಹೇಳಿ ಹಾಲನ್ನು ಹೆಂಗ್ ನಿರ್ಣಯಿಸ್ತೀವೋ ಅಥವಾ ಆಕಳನ್ನು ಹೆಂಗ್ ನಿರ್ಣಯಿಸ್ತೀವೋ ಹಂಗೆ ಪೂರ್ಣತ್ವವನ್ನ ಈ 5 ಲಕ್ಷಣದಿಂದ ನಿರ್ಣಯಿಸ್ಬೇಕು. 5 ಲಕ್ಷಣಗಳು ಎಲ್ಲಿ ನಿಂದಿರ್ತಾವ ಅಂದ್ರೆ ಗುರು ಶಂಭುಲಿಂಗಗಳು. ಎಲ್ಲಿ ನಿಂತುಪಾವು? ಎಲ್ಲಿ ಈ ತೆರನಾಗಿ ಇರುವಂತ ಪರಿಪೂರ್ಣದ ಸ್ವರೂಪವೇ ಅದು ನನ್ನ ಸ್ವರೂಪವಿರುವಾಗ ನಾನಿನ್ ಹೋಗುದು ಎಲ್ಲಿಗೆ? ಹೋಗಾಕ ನನ್ ಬಿಟ್ಟು ಇನ್ನೊಂದು ಐತೆ ಈ ಲೋಕದಾಗ? ಇಲ್ಲ. 14 ಲೋಕಗಳನ್ನು ನಾನೇ ಧರಿಸಿರೋಣದರಿಂದ ನನಗೆ ಹೋಗುವಿಕೆ ಬರಲಿಕ್ಕೆ ಇಲ್ಲ. ಕಾಲಂಗೆ ನಾನು ಕಾರಣ ಆಗಿರೋಣದರಿಂದ ನನಗೆ ಹುಟ್ಟು ಸಾವುಗಳು ಇಲ್ಲ. ಆಕಾಶದಂತೆ ಪೂರ್ಣನಾಗಿರೋಣದರಿಂದ ನನಗೆ ಅವಯವಗಳು ಇಲ್ಲ. ಸಮಸ್ತವನ್ನು ಉದರದಲ್ಲಿ ಧರಿಸಿರೋಣದರಿಂದ ನಾನು ಪರಿಪೂರ್ಣನು. ಹೌದು. ಅದಕ್ಕೆ ನನ್ನ ಸ್ವರೂಪ ಪೂರ್ಣ ಸ್ವರೂಪವಾಗಿದೆ. ಪೂರ್ಣ ಮಧ್ಯ ಪೂರ್ಣ ಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಪೂರ್ಣದಲ್ಲಿ ಜೀರೋದೊಳಗೆ ಜೀರೋ ಕಳೆದ್ರೆ ಜೀರೋನ ಉಳಿತಲ್ಲ. 0 ಇಂಟು 0 ಈಕ್ವಲ್ ಟು ಎಷ್ಟು? 0. 0 ಮೈನಸ್ 0 0 ಡಿವೈಡೆಡ್ ಬೈ 0 0.
ಜೀರೋ ಈಸ್ ಪೂರ್ಣ. ಹೌದು. ಹೌದಿಲ್ಲ? ಹೌದು. ಹೌದಿಲ್ಲ? ಹೌದು. ಪೂರ್ಣ ಮೊದಲು ಇದನ್ನ ಹೇಳಿ ನಾವೇ. 0 + 0 = 0, 0 - 0 = 0, 0 × 0 = 0, 0 / 0 = 0. ಸೊ ಟೋಟಲ್ ಇಟ್ ಈಸ್ 0. ಯಾರು ಹಿಂಗೆ ತಿಳ್ಕೊಂಡಿಲ್ಲ, ಹಿ ಈಸ್ 0. ನಮ್ಮವ್ವ ಒಂದೇನೋ ವಿಷಯ ಕೇಳ್ಯಾರಪ್ಪ, ಅವರು ಚಂದ್ರೋದಯ ಕ್ಲಾಸಿಗೆ ಇಲ್ಲ